ನಮ್ಮ ತಂದೆಯವರು ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟರು ಅನ್ನೋಕ್ಕಿಂತ ಒಂದು ಸಂಸ್ಕಾರ ಸಂಸ್ಕೃತಿ ಮನೇಲಿ ಇದ್ದಿದ್ದರಿಂದ ಆಗಿನ ಕಾಲದಲ್ಲಿ ಎಲ್ಲರೂ ಓದೋರೆ ಭಾವನೆಗಳು ಇದ್ದಿದ್ದರಿಂದ ಕವಿತೆ ಬರೀತಿದ್ದೆ. ನಾನು ಕೂತ್ಕೊಂಡು ಕವಣೆಗಿಟ್ಟ ಕಲ್ಲು ಅಂತ ನನ್ನ ಮೊದಲನೇ ಕಾದಂಬರಿ ನನಗೆ ಬರ್ದಾಗ 16 ವರ್ಷ. ಕಾಲದಲ್ಲಿ ಸಂಪಾದಕರು ಯಾರು ಅಂತ ಗೊತ್ತಿರಲ್ಲ, ಏನಿಲ್ಲ. ನಾವೆಲ್ಲ ಕೈಯಲ್ಲಿ ಬರೆದು ಪೋಸ್ಟ್ಗಳು ಮಾಡ್ತಾ ಇದ್ವಿ, ಹಂಗಿತ್ತು. ನಿಜವಾಗ್ಲೂ ನಾವೆಲ್ಲ ಓದಿದ್ದೆ ಲೈಬ್ರರಿಗಳಲ್ಲಿ. ರಾತ್ರಿ 8 ಗಂಟೆಗೆ ಅವ್ರು ಬೆಲ್ ನೋಡಿದ ನಡೀರಿ ಎದ್ದೋಗಿ ಅಂತ ನಮ್ಮನ್ನ ಕುತ್ಬೇಡ ದಬ್ಬವ್ರಿಗೂ ನಾವಲ್ಲಿ ಕೂತ್ಕೋತಿದ್ವಿ. ಯಾಕೆಂದ್ರೆ ಎಲ್ಲ ಪುಸ್ತಕ ನಾವು ತೊಗೊಳಕ್ಕಾಗಲ್ವಲ್ಲ, ನಮ್ಗೆ ಓದೋ ಹ್ಯಾಬಿಟ್ಟು. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಈ ನನಸಾದ ಕನಸುವಿನ ಹೊಸ ಸಂಚಿಕೆಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ಈ ಅತಿಥಿ ಬಹುಮುಖ ಪ್ರತಿಭೆ ಅಂತ ಹೇಳೋದ, ಇವ್ರನ್ನ ಹೇಗೆ ಪರಿಚಯ ಮಾಡ್ಕೊಡೋದು ಅಂತಾನೆ ಗೊತ್ತಿಲ್ಲ. ಇವರ ಸಂಪರ್ಕನ ಇವರೇ ನಮಗೆ ಮಾಡಿಕೊಟ್ಟಿದ್ದು. ಅಂದರೆ ಈ ಒಂದು ಕಪಲ್ ಆಫ್ ಮಂತ್ಸ್ ಹಿಂದೆ ನಮ್ಮ ಸಿಂಗರ್ ರಮ್ಯಾ ವಶಿಷ್ಠ ಮ್ಯಾಮ್ ಅವ್ರ ಇಂಟರ್ವ್ಯೂನ ನೀವು 101 ನೆನಪುನಲ್ಲಿ ನೋಡಿರ್ತೀರ. ಸೊ ಅವರ ಸಂದರ್ಶನನ ನೋಡಿ ಮ್ಯಾಮ್ ನಮಗೆ ಅಪ್ಪಂದು ಒಂದು ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸ್ತಾರೆ. ಸೊ ಆ ಮೂಲಕ ಇವ್ರ ಬಗ್ಗೆ ತಿಳ್ಕೊಂಡಾಗ, ಇವ್ರ ಜೊತೆ ಮಾತಾಡಿದಾಗ ಇವ್ರು ಎಷ್ಟು ದೊಡ್ಡ ಸಾಧಕಿ ಅಂತ ನಮ್ಗೆ ಗೊತ್ತಾಯಿತು. ಸೊ ಈ ನಮ್ಮ ಪ್ರೋಗ್ರಾಮ್ಗೆ ಇಂಥವ್ರು ತುಂಬ ತುಂಬ ಸೂಕ್ತ, ಇವ್ರನ್ನ ಸಂದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ಅಪ್ಪ ಇವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಇವತ್ತು ಇವ್ರ ಮನೆಗೆ ಬಂದು ಈ ಒಂದು ಇಂಟರ್ವ್ಯೂನ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಲಿಂಕ್ಗೆ ನಾನು ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಬನ್ನಿ, ನಾನು ಇನ್ನೂ ತಡ ಮಾಡೋದಿಲ್ಲ. ಮ್ಯಾಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಕಷ್ಟಿದೆ. ಅವರು ಒಬ್ಬ ನಾವೆಲಿಸ್ಟ್, ಹೆಚ್ಚು ಕಡಿಮೆ ಒಂದು 250ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ, 35ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದಿದ್ದಾರೆ. ಶಿ ಈಸ್ ಆಲ್ಸೋ ನೃತ್ಯ ವಿಮರ್ಶಕಿ, ಡಾನ್ಸ್ ಕ್ರಿಟಿಕ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಜೊತೆಗೆ ಕುಚಿಪುಡಿ ಡಾನ್ಸರ್ ಕೂಡ. ತುಂಬ ಸಾಕಷ್ಟು ಸಾಧನೆಗಳಿದೆ ಮ್ಯಾಮ್ ಬಗ್ಗೆ ಹೇಳೋಕ್ಕೆ. ಸೊ ಬನ್ನಿ ಮ್ಯಾಮ್ ಹತ್ರ ಹೋಗೋಣ, ನಮ್ಮ ಸಂಧ್ಯಾ ಶರ್ಮಾ ಮ್ಯಾಮ್ ಹತ್ರ ಹೋಗೋಣ. ಅವರ ಕನಸುಗಳೇನೇನಾಗಿತ್ತು, ಹೇಗೆ ನನಸಾದವು ಅಂತ ತಿಳ್ಕೊಳ್ಳೋಣ. ನಾನು ಯಾವಾಗಲೂ ಹೇಳೋ ಹಾಗೆ ಬಾಳಿಗೊಂದು ಗುರಿ ಇರಬೇಕು, ಆ ಗುರಿಗೆ ಸರಿಯಾದ ದಾರಿ ಇದ್ರೆ ಆಗ ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ಆಪರ್ಚುನಿಟಿನ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್. ಧನ್ಯವಾದಗಳು. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ಸ್ಕೂಲಿಂಗ್ ಎಲ್ಲಿ ಮಾಡಿದ್ದು ಮ್ಯಾಮ್? ತಂದೆ ತಾಯಿ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗೋದೇ ಇಲ್ಲ. ನಾನು ಇದೇ ಮನೇಲೆ ಹುಟ್ಟಿ ಬೆಳೆದಿದ್ದು. ನಾವು ಸುಮಾರು 70 ವರ್ಷ ಆಗ್ತಾ ಬಂತು ಈ ಮನೆಗೆ ಬಂದು. ಇಲ್ಲೇ ಮನೆ ಪಕ್ಕದಲ್ಲೇ ರಾಣಿ ಸರಳಾದೇವಿ ಸ್ಕೂಲ್ನಲ್ಲಿ ನಾನು SLC ಮಾಡಿದ್ದು, 10ನೇ ಕ್ಲಾಸ್ವರೆಗೂ. ಈ ಪಕ್ಕ ಎಡಗಡೆ ಪಕ್ಕದಲ್ಲಿ ವಿಜಯ ಕಾಲೇಜು, ಇಲ್ಲಿ PUC ಕನ್ನಡ ಆನರ್ಸು ಮಾಡಿದೆ. ಇನ್ನು ಸ್ವಲ್ಪ ದೂರ ಸೆಂಟ್ರಲ್ ಕಾಲೇಜು ಜ್ಞಾನಭಾರತಿ, ಅಲ್ಲಿ ಕನ್ನಡ MA ಮಾಡಿದೆ. ಓಕೆ. ಇಷ್ಟು ನಂದು ಎಜುಕೇಶನ್. ತಂದೆ ತಾಯಿ? ನಮ್ಮ ತಂದೆ YK ಕೇಶವಮೂರ್ತಿ ಅಂತ ಚೀಫ್ ಇಂಜಿನಿಯರ್ ಆಗಿದ್ರು. ಓಕೆ. ಅವರು 1926ರಲ್ಲಿ BE ಪಾಸ್ ಮಾಡಿದವರು. ಇವರು ಹೆಚ್ಚು ಕಮ್ಮಿ ವಿಶ್ವೇಶ್ವರಯ್ಯ ಅವರು ತುಂಬ ಸೀನಿಯರು, ಅವ್ರ ಜೊತೆನೇ ಕೆಲಸ ಮಾಡಿದವರು. ನಮ್ಮ ತಾಯಿ ಅಂಬಾಬಾಯಿ ಅಂತ, ಅವರು ಹೌಸ್ ವೈಫು ಅಂತ. ಆಗಿನ ಕಾಲದಲ್ಲೆಲ್ಲ ಅಷ್ಟೇ, 10 ವರ್ಷಕ್ಕೆ ಮದುವೆ ಆಯ್ತು ಅವ್ರಿಗೆ. 10 ವರ್ಷಕ್ಕೆ ಮದುವೆ ಆದರೂ ಕೂಡ ಆಮೇಲೆ ನಮ್ಮ ತಂದೆನೂ BE ಓದ್ತಾ ಇದ್ರು ಅವಾಗ, ಇಂಜಿನಿಯರಿಂಗ್. ಆಗಿನ ಕಾಲದಲ್ಲೆಲ್ಲ ಹಾಗೆ ತಾನೆ. ಸರಿ, ನಮ್ಮ ತಾತ ಅವ್ರದ್ದೊಂದು ವಿಶೇಷ, ಇದ್ರಲ್ಲಿ ಹೇಳ್ಬೋದೋ ಇಲ್ಲ. ಈ ಕನ್ನೇಶ್ವರರಾಮನ್ ಹಿಡಿಯೋಕ್ಕೆ ಬ್ರಿಟಿಷರ್ಸು ಇದು ಮಾಡಿದಾಗ ನಮ್ಮ ಅನಂತ ಸ್ವಾಮಿ ರಾವ್ ಅಂತ ಆವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ಶಿಕಾರಿಪುರ ಆ ಕಡೆ ಎಲ್ಲ ಇದ್ರಂತೆ. ನನಗೆ ಅಷ್ಟು ಕೇಳಿದ್ದೀನಿ ಅಷ್ಟೇ. ಅವ್ರು ಕುದುರೆ ಮೇಲೆ ಹೋಗ್ತಾ ಇದ್ರಂತೆ ಡ್ಯೂಟಿಗೆ. ಅವ್ರದ್ದು ತುಂಬ ವಿಚಿತ್ರ. ಅಂದರೆ ಅವ್ರ ಯೂನಿಫಾರ್ಮ್ ಬಿಚ್ಚೋಕ್ಕೆ ಮನೇಲಿ ನಮ್ಮ ಅಜ್ಜಿ ನಮ್ಮ ತಾಯಿ 4 ಜನ ಬಿಚ್ಚಬೇಕಾಯ್ತು. ಅಂದರೆ ಪೆಟ್ಕೆಲ್ ಜೋಡಿಸ್ಬೇಕಾದ್ರೆ 2 ಹಿಡ್ಕೋಬೇಕು, 4 ಜನ ಹಿಡ್ಕೋಬೇಕಂತೆ, ಅಷ್ಟು ಭಾರ ಅಂತೆ ಅವ್ರ ಶೂಸ್ಗಳು ಎಲ್ಲ. ಅಲ್ಲ, ನಾನು ಯಾಕೆ ಈ ವಿಶಿಷ್ಟವಾದ ಒಂದು ಎಲ್ಲೂ ಹೇಳಿಲ್ಲ ಇದನ್ನ, ಯಾಕೆಂದರೆ ನಂಗೆ ಅದನ್ನು ತುಂಬ ಹೆಮ್ಮೆ ಇದೆ. ನಮ್ಮ ತಾಯಿಯವ್ರು ಹೇಳ್ತಾ ಇದ್ರು, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಾಯಿಗೆ 10 ವರ್ಷಕ್ಕೆ ಮದುವೆ ಆಯಿತು. ನಮ್ಮ ತಂದೆ ಇಂಜಿನಿಯರ್ ಆಗಿ ಅವ್ರ ರಿಟೈರಿಂಗ್ ಟೈಮಲ್ಲಿ ನಾನು ಹುಟ್ಟಿದ್ದು. ಯಾಕೆಂದರೆ ನಮ್ದು ದೊಡ್ಡ ಕುಟುಂಬ, ನಾವು 10 ಜನ ಮಕ್ಕಳು. ನಮ್ಮ ಅಣ್ಣಂಗೂ ನಮಗೂ ಸ್ವಲ್ಪ ದೂರದ ಸಂಬಂಧ. ನಾನು 9ನೇವಳು. ಓಕೆ. ನನ್ನಾದ್ಮೇಲೆ ನನ್ನ ತಂಗಿ ಒಬ್ಳಿದ್ದಾಳೆ. ನಾವು 10 ಜನ. ನಮ್ಮ ತಂದೆಯವರು ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟರು ಅನ್ನೋಕ್ಕಿಂತ ಒಂದು ಸಂಸ್ಕಾರ ಸಂಸ್ಕೃತಿ ಮನೇಲಿ ಇದ್ದಿದ್ದರಿಂದ ಆಗಿನ ಕಾಲದಲ್ಲಿ ಎಲ್ಲರೂ ಓದೋರೆ, ಏನು ಅಂತ ಯಾವುದು ತೊಂದರೆ ಇರಲಿಲ್ಲ. ನಮ್ಮ ತಂದೆ ಒಂದು ಮಾನಿಟರ್ ಮಾಡೋರಷ್ಟೇ. ನಮ್ಮ ತಾಯಿ ಕೂಡ ಆಗಿನ ಕಾಲದಲ್ಲೇ 4ನೇ ಕ್ಲಾಸೋ 5ನೇ ಕ್ಲಾಸೋ ಏನೋ ಓದಿದ್ರು ಕೂಡ ಅವ್ರು ಭಾಳ ಒಳ್ಳೆ ಆರ್ಟಿಸ್ಟು, ಪೇಂಟಿಂಗ್ ಮಾಡೋರು, ಕರಕುಶಲ ಕೆಲಸ ಮಾಡೋರು, ಆಮೇಲೆ ಸ್ವಲ್ಪ ಹಾರ್ಮೋನಿಯಂ ಬಾರಿಸೋರು, ಹಾಡೋರು.
ಮತ್ತು ಇಷ್ಟು ಮಕ್ಕಳನ್ನ ಸಾಕಿ ನಮಗೆಲ್ಲ ಬಟ್ಟೆಗಳು ಹೊಲಿಯೋರು, ಬಗೆ ಬಗೆಯಾಗಿ ಬಟ್ಟೆಗಳು ಹೊಲಿಯೋರು. ಇಷ್ಟೆಲ್ಲ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿ ನಮ್ಮ ತಾಯಿ ಸಂಸಾರ ನಡೆಸಿದ್ರು. ನಮ್ಮ ತಂದೆಯವರು ಕೂಡ ಭಾಳ ಸೌಮ್ಯ ಸ್ವಭಾವದವರು ಅವರು. ಅವರ ಇಬ್ಬರ ಆಶೀರ್ವಾದದಿಂದ ನಾನಿವತ್ತು ಇಷ್ಟರ ಮಟ್ಟಿಗೆ ನಮ್ಮ ತಾತ ಅಂದರೆ ನಮ್ಮ ತಂದೆಯವರ ತಂದೆ ವೈ ಕೃಷ್ಣಾಚಾರ್ ಅಂತ ಓಕೆ ತುಮಕೂರಲ್ಲಿ ವಾಣಿ ತಾಂಡವ ವಿದ್ಯಾಶಾಲೆ ಅಂತ ಇಟ್ಟಿದ್ರು. ಸಂಸ್ಕೃತ ಮತ್ತು ಕನ್ನಡ 2 ಪಂಡಿತರು ಅವರು ಕೂಡ ಅನೇಕ ಕಾವ್ಯಗಳನ್ನ ರಚಿಸಿದ್ದಾರೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಅದನ್ನು ಪಬ್ಲಿಷ್ ಮಾಡಿಸಿದ್ದೀನಿ. ಸೊ ಅಲ್ಲಿಂದ ನನಗೆ ಸ್ವಲ್ಪ ರಕ್ತದಲ್ಲಿ ಬರವಣಿಗೆ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ನಮ್ಮ ತಂದೆನೂ ತುಂಬ ಒಳ್ಳೆ ರೀಡರು. ಸಂಸ್ಕೃತ, ಕನ್ನಡ, ಇಂಗ್ಲೀಷ್ 3ರಲ್ಲೂ ಪ್ರಭುತ್ವ ಹೊಂದಿದ್ರು. ಸಂಸ್ಕೃತ, ಕನ್ನಡ, ಇಂಗ್ಲೀಷ್. ಅವರು ಈ ಒಂದು ಅವರು BE ಎಂಜಿನಿಯರಿಂಗ್ ಸ್ಟೂಡೆಂಟ್ ಆದರೂ ಕೂಡ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಅವರು ಸುಮಾರು 1000 ಕಾದಂಬರಿಗಳು ಓದ್ಬಿಟ್ಟಿದ್ದಾರೆ. ಆ ಕಾದಂಬರಿ ಓದಿರೋದೆಲ್ಲ ಪುಸ್ತಕದಲ್ಲಿ ಬರೆದು ನಾನು ಚಿಕ್ಕ ಹುಡುಗಿಯಿಂದಾನು ಹೇಳ್ತಾ ಇರೋರು, ಈ ಕಾದಂಬರಿ ನೋಡಿ ಇದ್ರ ಜಸ್ಟ್ ಹೀಗೆ ಹಾಗೆ. ನನಗೆ ಅದನ್ನು ಪರಿಣಾಮ ಆಗಿರ್ಬೋದು. ಹಾಗಾಗಿ ನನಗೂ ಕೂಡ ನಮ್ಮ ಮನೇಲೇ ಅಂತ ಒಳ್ಳೆ ವಾತಾವರಣ ಇದ್ದಿದ್ದರಿಂದ ಅಣ್ಣಂದ್ರೆಲ್ಲ ಇಂಜಿನಿಯರು, ಎಲ್ಲ ಅಕ್ಕ ತಂಗಿರು ಎಲ್ಲ ಡಬಲ್ ಗ್ರಾಜುಯೇಟ್ಸು. ಆಗಿನ ಕಾಲದಲ್ಲೇ 1960ಲೇ ನಮ್ಮ ಅಕ್ಕಂದ್ರು BSc. ಅದರಿಂದ ಒಂದು ಒಳ್ಳೆಯ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆ ಇತ್ತು. ನಾನು ನ್ಯಾಚುರಲ್ ಆಗಿ ಅದರೊಳಗೆ ಇಂಟ್ರೆಸ್ಟು. ಬಟ್ ನಾನೊಬ್ಳು ಸೈನ್ಸು, ನಮ್ಮ ಮನೆ ತಂದೆಗೆಲ್ಲ ಎಲ್ರಿಗೂ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಬರ್ತೀನಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. MA ತಗೊಂಡ್ಬಿಟ್ಟು ತುಂಬಾ ನಿರಾಶೆ ಮಾಡಿಬಿಟ್ಟೆ ಅವರಿಗೆ. ಆದರೆ ನಂಗೆ ಸಾಹಿತ್ಯದ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾವಾಗಿಂದ ಆಸಕ್ತಿ ಇತ್ತು ಅಂತ ಕಲ್ಪನೆ ಇತ್ತೇ ಇರುತ್ತಲ್ಲ. ಆ ಕಲ್ಪನೆಯಲ್ಲಿ ಒಂದು ಮನೆ, ನಾವು ಕನ್ನಡ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗೂ ಓದಿದ್ದು. ಕನ್ನಡ ಟೀಚರ್ಸ್ಗೂ ನಾನು ಕ್ರೆಡಿಟ್ ಕೊಡ್ತೀನಿ, ಅವರೆಲ್ಲ ನಮಗೆ ಕನ್ನಡ ಕಲಿಸಿದ್ರು. ಹಾಗಾಗಿ ನಾನು ಒಂದು SLC ನಾನು 8th 9th ಸ್ಟ್ಯಾಂಡರ್ಡ್, ನಂಗೆ 12 ವರ್ಷ ಅಷ್ಟೇ. ಆವಾಗ ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲ ನಾಟಕ ಮಾಡಬೇಕು ಅಂತ ಟೀಚರ್ಸು ಎಲ್ಲಿ ಹುಡುಕಿದ್ರು ನಾಟಕದ ಬುಕ್ ಸಿಕ್ಲಿಲ್ವಂತೆ. ಅವಾಗ ಅವ್ರು ಏನು ಮಾಡಿದ್ರಂತೆ, ಅಯ್ಯೋ ಇಲ್ವೆಲ್ಲ ಪುಸ್ತಕ ಸಿಕ್ಲಿಲ್ಲ ಅಂದರೆ ನಾನೇ ಮನೆಗೆ ಬಂದು ಒಂದು ನಾಟಕ ಬರೆದ್ಬಿಟ್ಟು ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತಿಗೂ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀವಿ. ಅವರೆಲ್ಲ ಹೇಳ್ತಾರೆ, ಪಾತ್ರಗಳ ಹೆಸರು ಹೇಳ್ತಾರೆ, ನೀನೇ ನಾಟಕ ಬರ್ಕೊಂಬಂದ್ವಿ, ಅದೇ ನಾಟಕ ಮಾಡಿದ್ವಿ. 2 ವರ್ಷ ನನ್ನ ನಾಟಕಗಳನ್ನ ಮಾಡಿದ್ರಂತೆ. ಸರಿ, ನನ್ನ ಹತ್ರ ಬರವಣಿಗೆನೂ ಇಲ್ಲ, ನಂಗೆ ಜ್ಞಾಪಕನೂ ಇಲ್ಲ. ಆದರೆ PUC ಬರೋದಕ್ಕೂ ವಿಜಯ ಕಾಲೇಜಲ್ಲಿ ನಾನು ಕವಿತೆಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ನನಗೆ ಕಾಲೇಜಲ್ಲಿ ತುಂಬ ಎಂಕರೇಜ್ಮೆಂಟು. ಕಾಲೇಜಲ್ಲಿ ಕವಿತೆಗಳು ಬರೀತಿದ್ದೆ, ಎಲ್ಲ ಕಾಂಪಿಟೇಷನ್ಗೆ ಹೋಗ್ತಿದ್ದೆ, ಪ್ರೈಸ್ ಬರೋದು. ಆಮೇಲೆ ಕಥೆಗಳು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ನೃತ್ಯ ಕಲ್ತಿದ್ದೆ, ಕೂಚಿಪುಡಿ ನೃತ್ಯ. ನಾನು ಕೇಳ್ತೀನಿ ಅದ್ರ ಬಗ್ಗೆ. ಡ್ಯಾನ್ಸು ಮಾಡೋದು ಕಾಲೇಜಲ್ಲಿ, ಡ್ರಾಮದ ಬಗ್ಗೆ ಆಸಕ್ತಿ, ಡ್ರಾಮಾನೂ ಮಾಡೋದು. ತುಂಬ ಸಾಕಷ್ಟು ನಾನು ಯಾರೂ ಮರೆಯಲ್ಲ. ಕೆಲವು ಮೇಷ್ಟ್ರು ನನಗೇ ಗೊತ್ತಿರಲಿಲ್ಲ. ಅವರಂದ್ರು, ನೋಡಿ ಸ್ಟೂಡೆಂಟ್ ನಾನು ತಿಳ್ಕೊಂಡಿದ್ದೀನಿ, ನೀನು ಯಾರು ಅಂತ, ನೀನು ನಾನು ತಿಳ್ಕೊಂಡೇ ಇಲ್ವಾ ಅಂತ ನಮ್ಗೆ ಹಳೆ ಒಬ್ರು ನಾಗರಾಜನ್ ಅವ್ರು ಸಿಕ್ಬಿಟ್ಟು ಕೇಳಿದ್ರು. ಹಾಗೆ ಕಾಲೇಜಲ್ಲೂ ಕೂಡ ತುಂಬ ಚಟುವಟಿಕೆಯಾಗಿ ಇದ್ದೆ. ಅಲ್ಲಿಂದ ನಾನು ಶುರು ಆಯಿತು. 12ನೇ ವಯಸ್ಸಲ್ಲಿ ಆ್ಯಕ್ಚುಲಿ ಬರೆಯೋಕ್ಕೆ ಶುರು ಮಾಡಿದ್ದು. 15ನೇ ವಯಸ್ಸಲ್ಲಿ ಪೊಯಮ್ಸ್ ಎಲ್ಲ ನನ್ನ ಪದ್ಯಗಳೆಲ್ಲ ಪ್ರಕಟ ಆಗೋಕ್ಕೆ ಶುರು ಆಯಿತು. ಈ ಸ್ಕೂಲ್ ಲೆವೆಲ್ನಲ್ಲೇನೆ ಈ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿನ ಮೂಡಿಸೋದಕ್ಕೆ ಲ್ಯಾಂಗ್ವೇಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್? ಅಂದರೆ ಲ್ಯಾಂಗ್ವೇಜ್ ಬಗ್ಗೆ ಕಲಿಯೋದು ಅಂದರೆ ಬರೀ ಕಥೆ ಮತ್ತು ಪಾಠಗಳನ್ನ ಓದೋದು ಅಷ್ಟೇ ಅಲ್ಲ, ವ್ಯಾಕರಣ ಕೂಡ ಎಷ್ಟು ಮುಖ್ಯ ಆಗತ್ತೆ ಒಬ್ಬ ರೈಟರ್ಗೆ, ಆ ಒಂದು ಸ್ಟ್ರಾಂಗ್ ಬೇಸ್ ಇಟ್ಕೊಳ್ಳೋದು. ಹೌದು, ಬೇಸ್ ಇದ್ರೆ ತಾನೇ, ಅಡಿಪಾಯ ಇದ್ರೆ ತಾನೇ ನಾವು ಬಿಲ್ಡಿಂಗ್ ಕಟ್ಟಕ್ಕಾಗೋದು. ಇವಾಗ ನನಗಂತೂ ತುಂಬ ವ್ಯಾಕರಣ ಭಾಳ ಇಷ್ಟ. ನಾನು ಯಾರು ವ್ಯಾಕರಣ ಇಷ್ಟಪಡ್ತಾರೋ ಎಲ್ಲೋ ಗೊತ್ತಿಲ್ಲ, ನನಗಿಷ್ಟ. ಯಾಕೆ ಅಂತಂದರೆ ನಾನು ಪ್ರತಿಯೊಂದನ್ನು ಕೂಡ ಕನ್ಸ್ಟ್ರಕ್ಟಿವ್ ಆಗಿ ವಿಶ್ಲೇಷಣೆ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಭಾಳ ಬಹುಶಃ ನಂಗೆ ಆ ಚಿಕ್ಕ ವಯಸ್ಸಲ್ಲೇ ಆ ವಿಮರ್ಶಕ್ಕೆ ಆಗೋ ಬೀಜ ಇತ್ತು ಅಂತ ಕಾಣುತ್ತೆ. ಯಾರು ತಪ್ಪು ಮಾಡಿದೆ ತಕ್ಷಣ ಕಂಡುಹಿಡಿತಿದ್ದೆ. ಬೈತಾ ಇದ್ರು, ಯಾಕೆ ಎಲ್ಲ ಫಸ್ಟ್ ತಪ್ಪು ಕಂಡುಹಿಡಿತೀಯ ಅಂತ. ಅದೇನೋ ಗೊತ್ತಿಲ್ಲದೆ, ನನ್ನ ಅರಿವಿಲ್ಲದೆ ನನಗೆ ಬಂದ್ಬಿಡೋದು. ಯಾಕೆಂದರೆ ನನಗೆ ಯಾವತ್ತೂ ವ್ಯಾಕರಣ ದೃಷ್ಟಿಯೊಳಗೆ G. ವೆಂಕಟಸುಬ್ಬಯ್ಯನವ್ರು ನನ್ನ ಗುರುಗಳು. ಅವರು ನನಗೆ ಇದೆಲ್ಲ ಶಬ್ದಮಣಿ ದರ್ಪಣ, ಕೇಶಿರಾಜನ್ ಶಬ್ದಮಣಿ ದರ್ಪಣ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ನಂಗೆ ತುಂಬ ಒಂದು ರಸಗವಳ ಇದ್ದಾಗೆ ವ್ಯಾಕರಣ ಅಂದರೆ. ಹಳೆಗನ್ನಡ ಕಾವ್ಯಗಳು ಇದೆಲ್ಲ ನಾನು ಹೈಸ್ಕೂಲಲ್ಲಿದ್ದಾಗಲೇ ಕೂಡ ನಮ್ಗೆ ಒಳ್ಳೊಳ್ಳೆ ಚಾಪ್ಟರ್ಗಳು ಇರೋದು. ನಮ್ಮ ಟೀಚರ್ಸು ನನಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಂಗೆ ತುಂಬ ಆಸಕ್ತಿಯಿಂದ ಕೇಳ್ತಿದ್ರಿಂದ ನನಗೆ ಒಂಥರ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು. ಸೊ ನನಗೆ SLCಲೂ ಕೂಡ ಎಲ್ಲ ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದೆ. PUCಲೂ ಕೂಡ ತೆಗೆದಿದ್ದೆ, ಇಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಿದ್ನಲ್ಲ. ಆದರೆ ನಾನು PUC ಆದಮೇಲೆ ನಮ್ಮ ಮನೇಲಿ ಎಲ್ಲರೂ ಸೈನ್ಸ್ ಗ್ರಾಜ್ಯುಯೇಟ್ಸು. ಅದೇನೋ ಒಂದು ಇತ್ತು ನೋಷನ್ನು, ಈ ಸಾಹಿತ್ಯ ಅದೆಲ್ಲ ಬರುತ್ತೆ ತಾನೇ, ಸೈನ್ಸ್ ಓದಬೇಕು ಆ ಥರ ಒಂದು ಇತ್ತು ನಮ್ಮ ತಂದೆಯವ್ರಿಗೆಲ್ಲ. ಬಟ್ ನಾನು BScಗೆ ಸೇರಿಕೊಂಡವಳು
ಎರಡು ದೋಣಿಲ್ ಕಾಲಿಟ್ಟು ನೀವೇನೋ ಅದೇ ಕೇಳಕ್ ಬಂದೆ, ಏನೋ ಈ ಕಡೆ BSc ನಮ್ಗೆಲ್ಲ ಒಂದ್ ಮಾಡೋದೇ ಕಷ್ಟ ಆಗೋಗತ್ತೆ ಈ ಟೈಮ್ ನಲ್ಲಿ. ಈ ಕಡೆ BSc ಮಾಡ್ತಾ, ಈ ಕಡೆ MAಗೂ ಇದ್ ಮಾಡ್ತಾ. ಅಲ್ಲ BSc ಈ ಕಡೆ ಫಸ್ಟ್ ಇಯರ್, ಈ ಕಡೆ ಕನ್ನಡ ಆನರ್ಸ್ ಶುರು ಮಾಡಿದ್ರು ವಿಜಯ ಕಾಲೇಜಲ್ಲಿ. ನಾವು ಜಿ ವೆಂಕಟ ಸುಬ್ಬಯ್ಯನವ್ರನ್ನ ಅವ್ರು ಹೇಳ್ತಿದ್ರು, ಈಗ ಕನ್ನಡದಲ್ಲಿ ನೀನು ಇಷ್ಟು ಬುದ್ಧಿವಂತಲು, ಅದ್ರಲ್ಲೂ ವ್ಯಾಕರಣ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತೀಯಾ, ಸ್ಫುಟವಾಗಿ ಮಾತಾಡ್ತೀಯಾ, ಯಾಕೆ ನೀನು ಸೈನ್ಸ್ಗೆ ಹೋಗ್ತಾ ಇದೀಯಾ ಅಂತ. ನಾನು ನಮ್ಮ ತಂದೆಯವರು ಇದ್ರಕ್ಕೋಸ್ಕರ ಅಲ್ಲಿ ಸೇರ್ಕೊಂಡ್ಬಿಟ್ಟೆ. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರು ಕನ್ನಡ ಆನರ್ಸ್ ಕ್ಲಾಸ್ ಕೂತ್ಕೊಳ್ಳೋದು, ಆಮೇಲೆ ಹೋಗೋದು BSc ಝುವಾಲಜಿ CBZ ಕೂತ್ಕೊಂಡು ಅಲ್ಲಿ 2 ಕಡೆಯೂ ಇದು ಮಾಡಿದೆ. ಕಡೆಯಲ್ಲಿ ಎಕ್ಸಾಮ್ ತಗೋವಾಗ ಹೇಳ್ಬಿಟ್ರು ನಮ್ಮ ಪ್ರಿನ್ಸಿಪಾಲು, ಒಂದು ಕಡೆ ತಗೋಬೇಕಷ್ಟೇ, 2 ಕಡೆ ಅಲೋ ಮಾಡಲ್ಲ ಅಂತ. ಸರಿ, ಆವಾಗ ನಾನು ತಿರ್ಗಾ ವೆಂಕಟ ಸುಬ್ಬಯ್ಯನವ್ರನ್ನೇ ಕೇಳಿದೆ. ಅದಕ್ಕೆ ಅವರು, ಇಲ್ಲ ನೀನು ಕನ್ನಡದಲ್ಲೇ ಮಾಡಬೇಕು, ಮಾತೃಭಾಷೆ ಕನ್ನಡ, ನಿಮ್ಮ ಮನೇಲೆಲ್ಲ ಕನ್ನಡ ಇದಾಗಿದೆ, ನಿಮ್ಗೆ ಅಲ್ಲಿ ಎಂಕರೇಜ್ ಮಾಡ್ತಾರೆ ಅಂದರು. ನಾನು ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಆಯ್ತಲ್ಲ ಕನ್ನಡ, ಮೊದಲಿಂದ ಕನ್ನಡ ಪ್ರಿಯೆ, ಅದರಿಂದ ನಾನು ಕನ್ನಡ ತಗೊಂಡೆ. ಕನ್ನಡ ಆನರ್ಸಲ್ಲೂ ನಾನು ರ್ಯಾಂಕ್ ಬಂದೆ, ಕನ್ನಡ MAಲೂ ರ್ಯಾಂಕ್ ಬಂದೆ. ಓ ವೆರಿ ನೈಸ್. ಹಂಗೆ ನಿಮ್ಮ ಮನೆಯಲ್ಲಿ ನೀವು ಥರ ಚೇಂಜ್ ಮಾಡ್ಕೋತಿದ್ದೀರಿ ಅಂದಾಗ ಏನು ಅಂದಿಲ್ವಾ ನಿಮ್ಮ? ಅಲ್ಲ, ನಾನು ಮೊದಲು ಹೇಳಲೇ ಇಲ್ಲ, ಆಮೇಲೆ ನಮ್ಮ ತಾಯಿಯವ್ರಿಗೆ ಹೇಳಿದೆ. ಸರಿ, ನಮ್ಮ ತಂದೆಯವರು ಅದೇ ಹೇಳಿದ್ನಲ್ಲ, ಅದು ಏನೋ ನೋಷನ್ನು, ಏನು ಸೈನ್ಸೇ ಓದಬೇಕು, ಟೆಕ್ನಿಕಲ್ಲೇ ಓದಬೇಕು ಆ ಥರ. ಅದಕ್ಕೆ ನಮ್ಮ ಮನೆತನದಲ್ಲಿ ಹಾಗೆ ಬಂದ್ಬಿಟ್ಟಿತ್ತು. ಆಮೇಲೆ BAಗೆ ಆರ್ಟ್ಸ್ ಎಲ್ಲ ನಮಗಲ್ಲ ಅಂತ, ನಾವು ಆರ್ಟ್ಸ್ ಓದೋದೇ ಬೇಕಿಲ್ಲ ಏನೋ ಒಂದಿತ್ತು. ನಾನು ಇಲ್ಲ, ಕನ್ನಡ ನನಗೆ ತುಂಬ ಇಷ್ಟ. ಇವಾಗೆಲ್ಲ ಕನ್ನಡ ಕಾವ್ಯಗಳು ಎಲ್ಲ ನೋಡಿ, ಶಾಸನಗಳೆಲ್ಲ ನಮ್ಮ M ಚಿದಾನಂದ ಮೂರ್ತಿಯವರು MAನಲ್ಲಿ ನಮಗೆ ಟೀಚ್ ಮಾಡಿದ್ರು. NS ಲಕ್ಷ್ಮೀನಾರಾಯಣ ಭಟ್ರು ಹಳೆಗನ್ನಡದ ಎಲ್ಲ ಕಾವ್ಯಗಳನ್ನ ಇದು ಮಾಡಿದ್ರು. ಹೀಗೆ ನನಗೆ ಇಷ್ಟು ಸವಲತ್ತು ಮತ್ತು ಈ ಥರ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರೊಬ್ಬರು ಮಾರ್ಗದರ್ಶಕರು ಬೇಕಲ್ವಾ. ಅದರಿಂದ ನಾನು ಕನ್ನಡ MAನೇ ತೊಗೊಂಡೆ. ನನಗೇನು ರಿಗ್ರೆಟ್ಸ್ ಇಲ್ಲ, ತುಂಬ ಸಂತೋಷ. ಅದು ನನ್ನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡಿದೆ. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ನೀವು ನಿಮ್ಮ 12ನೇ ವಯಸ್ಸಿಗೆ ಕವಿತೆಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನಿಮ್ಮ ಫಸ್ಟ್ ಪಬ್ಲಿಷ್ ಆದಾಗ, ಅಂದರೆ ಪ್ರಕಟಣೆ ಆದಾಗ ಹೇಗಿತ್ತು ನಿಮ್ಮದು? ಅಂದರೆ ಅದು ಏನೇ ಆಗಲಿ, ನಾನು ಬರ್ದಿರೋದೊಂದು ಎಲ್ಲೋ ಒಂದು ಪಬ್ಲಿಷ್ ಆಗಿದೆ ಅಂದರೆ ಅದೊಂದು ಹೆಮ್ಮೆ, ಒಂದು ಸಂತೋಷ. ಹೇಗಿತ್ತು? ಹೆಮ್ಮೆ ಸಂತೋಷನ ಕುಣಿದಾಟ ಏನು. 15 ವರ್ಷದ ಹುಡುಗಿ ಲಂಗ ಹಾಕ್ಕೊಂಡೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಆವಾಗ ಕವಿತೆಗಳನ್ನೆಲ್ಲ ಭಾವನೆಗಳು ಇದ್ದಿದ್ದರಿಂದ ಕವಿತೆ ಬರೀತಿದ್ದೆ. ಮತ್ತು ಕವಿತೆಗಳು ಪಬ್ಲಿಷ್ ಆಗೋಕ್ಕೆ ಶುರು ಆಯ್ತಲ್ಲ, ಅದೇ ಪಬ್ಲಿಷ್ ಆದಾಗ ಏನು ಪ್ರಿಂಟ್ ಆಗಿರೋ ನನ್ನ ಹೆಸರನ್ನ 4 ಸಲ ನೋಡ್ಕೊಳ್ಳೋದು, ಆಮೇಲೆ ಮನೇಲಿ ಎಲ್ರಿಗೂ ಓದಿ ಹೇಳೋದು ಕವನ ಪಬ್ಲಿಷ್ ಆಗಿದೆ ಅಂತ. ಅಷ್ಟೊತ್ತಿಗೆ ಕಥೆನೂ ಬರೆಯೋಕ್ಕೆ ಶುರು ಮಾಡಿದ್ದೆ. ನಮ್ಮ ವಿಜಯ ಕಾಲೇಜ್ ಮ್ಯಾಗ್ಝಿನಲ್ಲೂ ಆಯಿತು. ಮತ್ತು ನಂಗೆ ಅನೇಕ ಹಿರಿಯ ಲೇಖಕರು, ನನಗೆ ತುಂಬ ಆಗಿನ ಕಾಲದಲ್ಲಿ ತುಂಬ ಸೌಹಾರ್ದ ವಾತಾವರಣ ಇತ್ತು. ದೊಡ್ಡವ್ರು ನಮ್ಮನ್ನು ಬೆಳೆಸೋರು. ನಾನು ಎಲ್ಲ ದೊಡ್ಡ ದೊಡ್ಡ ಲೇಖಕರನ್ನ, ದೊಡ್ಡ ದೊಡ್ಡ ಹಿರಿಯ ಸಾಹಿತಿಗಳೆಲ್ಲರ ಸಂಸರ್ಗ ಇತ್ತು. ಅವ್ರು ನಮಗೆಲ್ಲ, ಈಗೆಲ್ಲ ಒಬ್ರಿಗೊಬ್ರು ಕಾಂಟ್ಯಾಕ್ಟೇ ಇರಲ್ಲ, ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ. ಆಮೇಲೆ ನಮಗೆ ಬೆಳಿಬೇಕು ಅಂತ ಆಸೆ ಇತ್ತಲ್ಲ, ಅದರಿಂದ ನಮಗೆ ಒಂಥರ ನಾವು ತುಂಬ ವಿನೀತರಾಗಿ ಅವ್ರ ಜೊತೆ ಹೋಗಿ ಸೇವೆನೂ ಮಾಡ್ತಾ ಇದ್ವಿ ಅವ್ರಿಗೆ ನಾವು. ಆವಾಗ ಹಾಗೆ ನಂದು ಕಥೆಗಳು ಪಬ್ಲಿಷ್ ಆಯಿತು. ಸೊ ನನಗೆ ಇದು ನನ್ನ ಫ್ರೆಂಡ್ ಇಲ್ಲ ಇವಾಗ, ಬೃಂದ ಅಂತ ಇದ್ಲು. ಅವಳು PUCಲಿ ಸಮ್ಮರ್ ಹಾಲಿಡೇಸ್ಗೆ ಅವ್ರ ಮನೆಗೆ ಹೋದಾಗ ಅವಳು ಏನೋ ಶೆಡ್ಡಲ್ಲಿ ಕೂತ್ಕೊಂಡು ಬರೀತಿದ್ಲು, ಏನೋ ಗಹನವಾಗಿ ಬರಿತಾ ಇದ್ದಾಳೆ. ಏನು ಬರೀ ಅದಕ್ಕೆ ಕಾದಂಬರಿ ಬರಿತಾ ಇದ್ದೀನಿ ಅಂದ್ಲು. ಹೌದಾ, ಕಾದಂಬರಿ ಬರೆಯೋದು ಹೇಗೆ ಬರೆಯೋದು ಕಾದಂಬರಿ ಹಾಗೆ ಅಂದೆ. ನಿಂಗೆ ಬರಲ್ಲ ಬಿಡು, ಕಾದಂಬರಿ ಬರೆಯೋದು ತುಂಬ ಕಷ್ಟ ಅಂತ ಹೇಳಿ ಅವಳು ಕಾದಂಬರಿ ಬಗ್ಗೆ ನೋಡು ಅಂತೆಲ್ಲ ತೋರಿಸೋದು. ತುಂಬ ಆಸೆ ಆಯಿತು ನನಗೆ ಅವಳು ಬರೀತಾ ಇರೋದು ನೋಡಿ. ಆಮೇಲೆ ಮನೆಯಿಂದ ಇಲ್ಲಿಂದ ಬರೋದಕ್ಕೆ ಒಂದು 2 ಕಿಲೋಮೀಟ್ರ್ ಬರೋದ್ರಲ್ಲೇ ಮನಸ್ಸಲ್ಲಿ ಏನೇನೋ ಕತೆಗಳು ಬರೋಕ್ಕೆ ಶುರು ಆಯಿತು. ಮನೇಲಿ ನಮ್ಮ ತಂದೆಯವ್ರಿಗೆಲ್ಲ ಹೇಳಿದೆ, ನೋಡಿ ಈಗಂದ್ರು ನಾನು ಬರಿತೀನಿ ಅಂದ್ಬಿಟ್ಟು ನಾನು ಬರೆಯೋಕ್ಕೆ ಶುರು ಮಾಡಿದೆ. ನಾನು ಕೂತ್ಕೊಂಡು ಕವಣೆಗಿಟ್ಟ ಕಲ್ಲು ಅಂತ ನನ್ನ ಮೊದಲನೇ ಕಾದಂಬರಿ. ನನಗೆ ಬರ್ದಾಗ 15-16 ವರ್ಷ, ಅದೇ PUC ಎಂಡಲ್ಲಿ ಬರೆದೆ. ಅದು ಇದರೊಳಗೆ ಮಲ್ಲಿಗೆ ಇದರೊಳಗೆ ಪಬ್ಲಿಷ್ ಆಗಿ ದಿವಾಕರ್ ಅಂತ ದೊಡ್ಡ, ಅವ್ರು ಎಷ್ಟು ದೊಡ್ಡ ಲೇಖಕರು ಅಂಥ ಸಂಪಾದಕರು ನನ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಅವ್ರು ಪಬ್ಲಿಷ್ ಮಾಡಿ ಸೀರಿಯಲ್ ಆಗಿ ಬಂದು ಅದಕ್ಕೊಂದು 600 ಚಿಲ್ಲರೆ ಪತ್ರಗಳು ಬಂದಿತ್ತು. ನಮ್ಗೆ ಅಷ್ಟು ಪತ್ರಗಳು ಕಳಿಸಿ ಇದಕ್ಕೆ ಉತ್ತರ ಬರೆಯಮ್ಮ ನೀನು ಅಂತ ಹೇಳಿ ಎಲ್ಲ ತುಂಬ ಇದೆಲ್ಲ ಎಂಕರೇಜ್ಮೆಂಟು. ನಿಜವಲ್ಲ, ನಾನು ಯಾರನ್ನೂ ಮರೆಯೋಕ್ಕಾಗಲ್ಲ. ಪ್ರತಿಯೊಬ್ಬ ಸಂಪಾದಕರು ಅಷ್ಟೇ. ಇಷ್ಟು ಪತ್ರಿಕೆಗಳಿದೆ. ಈಗಿನ ಕಾಲದಲ್ಲಿ ಸಂಪಾದಕರು ಯಾರು ಅಂತ ಗೊತ್ತಿರಲ್ಲ, ಏನಿಲ್ಲ. ನಾವೆಲ್ಲ ಕೈಯಲ್ಲಿ ಬರೆದು ಪೋಸ್ಟ್ಗಳು ಮಾಡ್ತಾ ಇದ್ವಿ, ಹಂಗಿತ್ತು. ಅದೇ ನಮ್ಮ ತಂದೆಯವರು ಅದಕ್ಕೆಲ್ಲ ಭಾಳ ಸಹಾಯ ಮಾಡೋರು. ಪಾಪ ಬರೆಯೋದು, ನಾವು ಎಲ್ಲ ಕಾಪಿ ಮಾಡಿಕೊಡೋದು, ಪೋಸ್ಟ್ಗೆ ಹಾಕೋದು ಎಲ್ಲ ಮಾಡ್ತಾ, ಆ ಪತ್ರ ವ್ಯವಹಾರಗಳೆಲ್ಲ ಇದು ಮಾಡ್ತಾಯಿದ್ರು. ಸೊ ಹಂಗಾಗಿ ನಮ್ಮ ಅನುಭವನೇ ಬೇರೆ ಥರ, ತುಂಬ ವಿಭಿನ್ನವಾಗಿತ್ತು. ಅದು ದಿವಾಕರ್ ಅವರು ಮೊದಲೇ ಕಾದಂಬರಿ ಪಬ್ಲಿಷ್ ಮಾಡಿದ್ರು ಇದರೊಳಗೆ, ಮಲ್ಲಿಗೆಯಲ್ಲಿ. ಆ್ಯಕ್ಚುಲಿ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದ್ದು ನಂದು ಪರಿವೇಶ ಅಂತ. ಅದು ಫಸ್ಟ್ ಆನರ್ಸಲ್ಲಿ ಬರೆದೆ. ಅದು ನಾನು ಈಗ ರೀಸೆಂಟಾಗಿ ಯಾರೋ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಇವರು ಹರಿಹರ ಪ್ರಿಯಾದ ಅವರು
ಆಗಿನ ಕಾಲದಲ್ಲಿ ಕನ್ನಡ ಲೇಖಕರು ಬೆಂಗಳೂರಿನವರು ಅಂತ ಅಂದ್ಬಿಟ್ಟು ಅವಾಗ ನಾನು ಫಸ್ಟ್ ಆನರ್ಸಲ್ಲಿ ಇದ್ದಾಗಲೇ ಒಂದು ಪುಸ್ತಕ ಬರೆದಿದ್ರಂತೆ. ಅದರಲ್ಲಿ ನನ್ನ ಹೆಸರು ಮೆನ್ಷನ್ ಮಾಡಿದ್ರಂತೆ. ಕುಮಾರಿ ವೈಕೆ ಸಂಧ್ಯಾ ಕಾದಂಬರಿಗಳನ್ನು ಬರೆದು ಆಗಲೇ ಎಲ್ಲ ತುಂಬ ಕೃಷಿ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ನೋಡಿ ನಿಮ್ಮ ಹೆಸರಿದೆ ಅದರಲ್ಲಿ ಅಂತ. ಇದೆಲ್ಲ ನೋಡಿ ಅವ್ರು ಗುರುತಿಸಿದ್ದಾರೆ. ಹರಿಹರ ಪ್ರಿಯ ಅವರು ನನ್ನ ಹೆಸರು ಹೇಳಿದಾರಂತೆ. ಆಮೇಲೆ ನಮ್ಮ ಕಾಲೇಜಲ್ಲೂ ಅಷ್ಟೇ ಎಲ್ಲ ಕಥಾ ಸ್ಪರ್ಧೆಗೆ ಇದಕ್ಕೆ ಕಳಿಸೋರು ನನ್ನ. ಆಮೇಲೆ ನಾಟಕ ಇದು ಸಾಯೋ ಆಟ ಅಂತ ದ ರಾ ಬೇಂದ್ರದ್ದು ಮಾಡಿದ್ವಿ ನಾಟಕ. ಅದು ಉಲ್ಲಾಳ್ ಶೀಲ್ಡ್ ಅಂತ ಇತ್ತು ಆಗ. ಎಲ್ಲ ಕಾಲೇಜಿನವರು ಉಲ್ಲಾಳ್ ಶೀಲ್ಡ್ಗೆ ಹೋಗೋರು. ಆಗ ನಮ್ಮ ಕಾಲೇಜಿಂದ ಕಳಿಸಿದ್ರು. ನಾನು ಒಂದ್ಸಲಿ ಮಾಡಿದ್ಮೇಲೆ ನಮ್ಮ ಪ್ರಿನ್ಸಿಪಾಲ್ ಬಿಡಲಿಲ್ಲ, ಪ್ರತಿ ವರ್ಷ ನೀನು ನಾಟಕ ಮಾಡಲೇಬೇಕು ಅನ್ನೋರು. ಆಮೇಲೆ ನೃತ್ಯನೂ ಕಲ್ತಿದ್ರಿಂದ ನೃತ್ಯ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದೆ. ಒಂಥರ ಸಾಹಿತ್ಯ, ಸಂಗೀತದಲ್ಲೂ ಉಂಟು. ನನಗೇನು ವಿಶೇಷ ಪರಿಶ್ರಮ ಇಲ್ಲ ಸಂಗೀತದಲ್ಲಿ. ಗ್ರೂಪ್ ಸಿಂಗಿಂಗ್ ಅಂತ ಕೂರಿಸ್ಕೊಂಡ್ಬಿಡೋರು. ಹೀಗೆ ಎಲ್ಲ ಒಂಥರ ತುಂಬ ಚೆನ್ನಾಗಿತ್ತು ಕಾಲೇಜ್ ವಾತಾವರಣ. ಈಗಿನ ವಾತಾವರಣ ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ. ನಮಗೆಲ್ಲ ತುಂಬ ಬೆಳೆಸೋರು, ನಮ್ಮ ಗುರುಗಳೆಲ್ಲ ತುಂಬ ಚೆನ್ನಾಗಿ ನಮಗೆ ಎಂಕರೇಜ್ ಮಾಡೋರು. ಹೀಗಾಗಿ ನಾನು ಇಲ್ಲಿವರೆಗೂ ಬರೋಕ್ಕೆ ಅವ್ರ ಪಾತ್ರ, ತಂದೆ ತಾಯಿ ಪಾತ್ರ, ಮನೆಯವ್ರ ಪಾತ್ರ ಎಲ್ಲ. ಈ ಮಧ್ಯೆ ನೀವು ಕುಚಿಪುಡಿನ ಯಾವಾಗ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು? ಅದಕ್ಕೆ ಆಸಕ್ತಿ ಹೇಗೆ ಬಂತು? ಸ್ಕೂಲಲ್ಲಿದ್ದಾಗ ಯಾರೋ ನಮ್ಮ ಸ್ನೇಹಿತರೊಬ್ಬರು ಕೃಷ್ಣಮರಾಜು ಅಂತ ಆಂಧ್ರದಿಂದ ಬಂದಿದ್ರು. ಅವರು ಕುಚಿಪುಡಿ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂದರು. ಸರಿ, ನಂಗೆ ನೃತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಸಿನಿಮಾ ಹಾಡಿಗೆಲ್ಲ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ ಸ್ಕೂಲ್ನಲ್ಲಿ. ಏನಂದರೆ ಭಾವನೆಗಳಿರಬೇಕು, ಒಂದು ಸ್ವಲ್ಪ ಟ್ಯಾಲೆಂಟ್ ಇರಬೇಕು, ಮುಖದ ಎಕ್ಸ್ಪ್ರೆಷನ್ ಇದ್ದರೆ ಅದು ಮಾಡೇ ಮಾಡ್ತೀವಿ. ಆಸಕ್ತಿ ಇದ್ದರೆ ಮನೇಲಿ ಎಂಕರೇಜ್ ಮಾಡಬೇಕು, ಅಷ್ಟು ನಮ್ಮ ಮೊದಲ ಪ್ರೇಕ್ಷಕರವರೇ. ಆಮೇಲೆ ಅವ್ರ ಹತ್ರ ಹೋಗಿ ಕಲಿತೆ. ಅವ್ರು ನಮಗೆ ಇದರೊಳಗೆ ಒಂದು ರಂಗಪ್ರವೇಶದ ಥರ ಆಗಿನ ಕಾಲದಲ್ಲೇ ನಾನು SLCಲಿ ಇರುವಾಗಲೇ ಇದರೊಳಗೆ ಟೌನ್ ಹಾಲಲ್ಲಿ ಮಾಡಿದ್ರು. ಯಾಕೆಂದರೆ ರವೀಂದ್ರ ಕಲಾಕ್ಷೇತ್ರ ಇರಲಿಲ್ಲ ಆವಾಗ, ಅಲ್ಲಿ ಮಾಡಿಸಿದ್ರು. ಅದೇ ಒಂದು ಪದಾರ್ಪಣೆ ಮಾಡ್ದಂಗೆ ವೇದಿಕೆಗೆ. ಅದಾದಮೇಲೆ ಪ್ರಭಾತ್ ಕಲಾವಿದರು, ನಿಮ್ಗೆ ಗೊತ್ತಿದೆಯಲ್ಲ, ಇಂಟರ್ನ್ಯಾಷನಲ್ ಅವರು, ಅವ್ರು ನಮ್ಮ ಬಂಧುಗಳು. ಹೌದು, ಅವರು ಆಮೇಲೆ ಎಲ್ಲ ನಮ್ಮ ಮನೆ ಹುಡುಗರೇ 8 ಜನ ಮಾಡ್ತಾ ಇದ್ದಾರೆ ಡ್ಯಾನ್ಸು, ನೀನು ಮಾಡು ಬ್ಯಾಲೆಗಳಲ್ಲಿ ಅಂದರು. ಸರಿ, ನಮ್ಮ ಮನೇಲಿ ಅದರಿಂದ ಪರ್ಮಿಷನ್ ಸಿಕ್ತು ಮಾಡೋಕ್ಕೆ. ನಾನು ಮದುವೆ ಆಗೋವರೆಗೂ ಡ್ಯಾನ್ಸ್ ಮಾಡಿದೆ. ಮದುವೆ MAನಲ್ಲೂ ಕೂಡ ಒಂದು 2-3 ಪ್ರದರ್ಶನಗಳು ಕೊಟ್ಟಿದ್ದೀನಿ. ಸೊ ಮದುವೆ ಆಗೋರ್ಗು ಆಮೇಲೆ ಮಾಡೋದಕ್ಕೆ ನಮ್ಮ ಮನೇಲಿ ಅಂದರು, ನೀನು ಸಾಹಿತ್ಯದಲ್ಲಿ ಈಗಾಗಲೇ ಹೆಸರು ಮಾಡಿದ್ದೆ, ಮತ್ತು ಡ್ಯಾನ್ಸ್ ಎಲ್ಲಿವರೆಗೂ ಮಾಡೋಕ್ಕೆ ಸಾಧ್ಯ, ಯಾವ್ದಾದ್ರು ಒಂದು ಆರಿಸ್ಕೊಂಡ್ರು. ಅದು ಕರೆಕ್ಟ್ ಅಲ್ಲ, ಫಿಸಿಕಲಿನೂ ಆಗಲ್ಲ. ಆಮೇಲೆ ಆದ್ರೂ ನೀವು ಬಿಟ್ಟಿಲ್ಲ ಡಾನ್ಸ್, ನಂಟು ನೀವು ಕಂಟಿನ್ಯೂ ಅಯ್ಯೋ, ನನಗೆ ಕನಸು ಮನ್ಸಲ್ಲೂ ನೆನ್ಸಿರ್ಲಿಲ್ಲ. ನನಗೆ ಇನ್ನೊಂದು ಇದು ಜನ್ಮ ಇದ್ದಾಗೇನೆ ನಾನು ನೃತ್ಯನ ಮತ್ತೆ ಮೀಟ್ ಮಾಡ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಇದು ನಾನು ವಾರ್ತಾ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಕಡ್ಕಡೆಯಲ್ಲಿ ನಾನು ನಾಟಕ ವಿಮರ್ಶೆ ಬರೀತಿದ್ದೆ. ತುಂಬ ನಾಟಕ ವಿಮರ್ಶೆ ಬರೀತಿದ್ದೆ ಪ್ರಜಾವಾಣಿಲಿ. ಆವಾಗ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು, ಅಯ್ಯೋ ನಿಮ್ಮ ಭಾಷೆ ಚೆನ್ನಾಗಿದೆ, ಕಲ್ಪನೆ ಚೆನ್ನಾಗಿದೆ, ಇದೆಲ್ಲ ಇದೆ, ಆಮೇಲೆ ನೀವು ಡ್ಯಾನ್ಸು ಗೊತ್ತಲ್ಲಮ್ಮ ನಿಮಗೆ, ನೀವು ಮಾಡಿ ಗೊತ್ತಲ್ಲ, ಡ್ಯಾನ್ಸ್ ಬರೀರಿ ಅಂದರು. ನಂಗೆ ಭಯ ಆಯಿತು. ನೋಡೋಣ ಅಂತ ಮೊದಲನೇದೇ ಪ್ರಜಾವಾಣಿಯವರು ತುಂಬ ಚೆನ್ನಾಗಿದೆ ಅಂತ ಹಾಕಿದ್ರು. ಅದಾದಮೇಲೆ ನಿರಂತರವಾಗಿ ಅವರು 200 ನಾಟಕ, 200 ಡ್ಯಾನ್ಸು ಎಲ್ಲನೂ ನಂದು ಪಬ್ಲಿಷ್ ಮಾಡಿದ್ರು. ವಾರಕ್ಕೆ 4 ಬರ್ತಾಯಿತ್ತು ನಂದು. ನಮ್ಮ ಮೆಟ್ರೋನಲ್ಲಿ ವಾರಕ್ಕೆ 4 ಬರ್ತಾಯಿತ್ತು. ಇದೊಂಥರ ಎಂಕರೇಜ್ಮೆಂಟು. ಅದರಿಂದ ನಾನು ಅವರೇ ನಾನು ಫಸ್ಟ್ ಎಂಕರೇಜ್ ಮಾಡಿ, ಪ್ರಜಾವಾಣಿಯವರು. ನಂಗೆ ತುಂಬ ಭಾಳ ಇದಕ್ಕೆಲ್ಲ ಬೇಕೇ ಬೇಕು ಎಂಕರೇಜ್ಮೆಂಟ್. ಇಲ್ಲದೆ ನಮ್ಮಲ್ಲೇ ಶಕ್ತಿ ಇದೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಶಕ್ತಿಗೆ ಕೈ ಹಿಡಿದು ನಡೆಸೋರೊಬ್ಬರು ಬೇಕು. ಹಾಗಾಗಿ ಅದಾದಮೇಲೆ ವಿಜಯ ಕರ್ನಾಟಕದ 9 ವರ್ಷ ಬರೆದೆ. ಆಮೇಲೆ ಇದರೊಳಗೆ ವಿಜಯವಾಣಿಲಿ 1-2 ವರ್ಷ ಬರೆದೆ. ಇದು ಸಂಯುಕ್ತ ಕರ್ನಾಟಕದಲ್ಲಿ 1-2 ವರ್ಷ ಬರೆದೆ. ಅದಲ್ಲದೆ ಫ್ರೀಲಾನ್ಸ್ ಬೇಕಷ್ಟು ಬರೆದೆ. ನಾಟಕ ಮತ್ತು ಡ್ಯಾನ್ಸರ್ಸ್ನ ಇಂಟರ್ವ್ಯೂ ಮಾಡಿದೆ. ಒಟ್ಟಿನಲ್ಲಿ ನಂಗೆ ಬರವಣಿಗೆ ಇಷ್ಟ. ಏನೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇವಾಗ ಏನು ವೃದ್ಧಾಪ್ಯಕ್ಕೆ ಕಾಲಿಡ್ತಾ ಇದ್ದೀನಿ. ಹಿಂಗಾಗಿ ದಿನಕ್ಕೆ ನಾನು ಒಂದು 4 hours ಟೈಪ್ ಮಾಡಲೇಬೇಕು ಕಂಪ್ಯೂಟರ್ಲಿ, ಮಾಡ್ತಾನೆ ಇರಬೇಕು. ಹಂಗೆ ಫಸ್ಟ್ ಇಯರ್ BA ಇರಬೇಕಾದ್ರೆ ನೀವು ಕಾದಂಬರಿಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಈ ಕಡೆ ಕಾಲೇಜು, ಈ ಕಡೆ ನೀವು ಬರವಣಿಗೆ ಎಲ್ಲನೂ ಯಾವ ಥರ ಬ್ಯಾಲೆನ್ಸ್? ಏನು ಊರು ತುಂಬ ಸಿಟಿ ಸೆಂಟ್ರಲ್ ಲೈಬ್ರರಿಗಳಿದ್ವು. ನಿಜವಾಗ್ಲೂ ಅದೊಂದು ವರದಾನ. ಇವಾಗ ನೋಡಿ ಲೈಬ್ರರಿಗಳೇ ಇಲ್ಲ. ಎಷ್ಟು ಕಷ್ಟ ಈಗಿನ ಜನ್ರೇಷನ್ ಅವ್ರಿಗೆ. ಸರ್ಕಾರ ಅರ್ಥ ಮಾಡ್ಕೋಬೇಕು, ಶಿಕ್ಷಣ ಇಲಾಖೆ ಅರ್ಥ ಮಾಡ್ಕೋಬೇಕು. ಇದಕ್ಕೋಸ್ಕರ ತುಂಬ ಹೋರಾಟ ನಡೀತಾ ಇದೆ. ನಿಜವಾಗ್ಲೂ ನಾವೆಲ್ಲ ಓದಿದ್ದೆ ಲೈಬ್ರರಿಗಳಲ್ಲಿ. ರಾತ್ರಿ 8 ಗಂಟೆಗೆ ಅವ್ರು ಬೆಲ್ ನೋಡ್ದು ನಡೀರಿ ಎದ್ದೋಗಿ ಅಂತ ನಮ್ಮನ್ನ ಕುತ್ಕಡೆ ದಬ್ಬೋವರೆಗೂ ನಾವು ಅಲ್ಲಿ ಕೂತ್ಕೋತಿದ್ವಿ. ಯಾಕೆಂದರೆ ಎಲ್ಲ ಪುಸ್ತಕ ನಾವು ತೊಗೊಳಕ್ಕಾಗಲ್ವಲ್ಲ, ನಮ್ಗೆ ಓದೋ ಹ್ಯಾಬಿಟ್ಟು. ನಾನು ಒಂದು 7ನೇ ಕ್ಲಾಸಲ್ಲಿ ಇರುವಾಗೆ ತ್ರಿವೇಣಿಯವ್ರ ಕಾದಂಬರಿ ಶುರು ಮಾಡಿದ್ದು. ನಮ್ಮ ಮನೆ ಸುತ್ತಲೂ ತುಂಬ ಗಿಡಗಳೆಲ್ಲ ಇತ್ತು. ನಾನು ಗಿಡದ ಬುಡದಲ್ಲಿ ಕೂತ್ಕೊಂಡ್ಬಿಟ್ರೆ ಅದರಲ್ಲೂ ರಜದಲ್ಲಿ ಸಂಡೇಸು ಇಡೀ ಕಾದಂಬರಿನ ಒಂದು 8ನೇ ಕ್ಲಾಸ್ ಹುಡುಗಿನೇ ಒಂದೊಂದು ಕಾದಂಬರಿ ಮುಗಿಸ್ಬಿಡ್ತಾ ಇದ್ದೆ ಒಂದೊಂದು ದಿನ. ಏನು ಅದು ಎಷ್ಟು ಇಂಟ್ರೆಸ್ಟ್ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿದ್ದೀವಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಓದಿನ ಸುಖ, ಓದಿನ ಅಭಿರುಚಿ ಅದು ಇತ್ತಲ್ಲ,
ಅದು ನಮಗೆ ಒಂದು ಬರವಣಿಗೆಗೆ ತುಂಬ ಪೂರಕ ಆಯಿತು. ಅದರಿಂದ ನನಗೆ ಆವಾಗ ಪುಸ್ತಕಗಳು ಸಿಗ್ತಾ ಇತ್ತು. ಆಮೇಲೆ ಏನು ಬೆಂಗಳೂರಲ್ಲಿ ಕಾರ್ಯಕ್ರಮ ಅಂತಂದರೆ ಸಾಹಿತ್ಯ ಪರಿಷತ್ ಒಂದೇ, ಯಾವ ರಂಗಮಂದಿರನೂ ಇರಲಿಲ್ಲ, ಯಾವುದೂ ಇರಲಿ. ಈಗಂದು 10 ಕಡೆ ಏನು ದಿನ ಬೆಳಗಾದರೆ ಪ್ರತಿ ಭಾನುವಾರ ಪುಸ್ತಕ ಬಿಡುಗಡೆ ಇದೆ. ಆಗ ಯಾವ ಬಿಡುಗಡೆನೂ ಆಗ್ತಿಲ್ಲ, ಆದರೆ ಪರಿಷತ್ತಲ್ಲಿ ಆಗೋದು. ಇಲ್ಲಿಂದ ಪರಿಷತ್ವರೆಗೂ 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ, ಗುಂಪು ಕಟ್ಕೊಂಡು ಹುಡುಗಿರೆಲ್ಲ. ಎಷ್ಟು ಆಸಕ್ತಿಯಿಂದ ನಮ್ಮ ಜಿ ನಾರಾಯಣ ಅವರು ಎಷ್ಟು ಕಾರ್ಯಕ್ರಮಗಳು ಏರ್ಪಡಿಸೋರು. ನಾನು ಸಾಹಿತ್ಯ ಪರಿಷತ್ತಲ್ಲಿ ಮೆಂಬರ್ ಕೂಡ ಆಗಿದ್ದೆ, ಕಾರ್ಯಕರ್ತೆ ಆಗಿದ್ದೆ. ರಾತ್ರಿವರೆಗೂ ಅಲ್ಲೇ ಕೂತ್ಕೊಂಡು ನಮ್ಮ ಮನೆಗೆ ಜೋಪಾನವಾಗಿ ತಂದು ಬಿಡೋರು. ನಮ್ಮ ಮನೇಲೂ ಹಾಗೆ ಎಂಕರೇಜ್ ಮಾಡ್ತಾ ಇದ್ರಲ್ಲ. ಏನು ಅಂತಂದರೆ ಓದ್ತಾಳೆ, ಸಾಹಿತ್ಯಕ್ಕೆ ಹೋಗ್ತಾಳೆ ಅಂತ ನಮ್ಗೆ ನಾಲೆಡ್ಜ್ ಎಲ್ಲ ಅಲ್ಲಿ ಸಿಗಕ್ಕಲ್ಲಿ ಕಾರಣ ಆಯಿತು. ಆನಾ ಕೃಷ್ಣರಿಂದ ಹಿಡಿದು DVG ಅವರಿಂದ ಹಿಡಿದು ಎಲ್ಲರ ಭಾಷಣಗಳು ಕೇಳಿದ್ದೀವಿ. ಮತ್ತು ದ ರಾ ಬೇಂದ್ರೆ ಅವರು 3 ದಿನ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಅವ್ರಿಗೆ ಇನ್ಚಾರ್ಜಾಗಿ ನನ್ನೇ ಯಾರೋ ನೋಡಪ್ಪ ಚಿವುಟೆ ಇರೋ ಹುಡುಗಿ ಕೊಡು ಅಂತ ಕೇಳಿದ್ರಂತೆ. ನಮ್ಮ ಜಿ ನಾರಾಯಣ ನಮ್ಮ ಸಂಧ್ಯನ ಕಳಿಸ್ತೀನಿ ಅಂತ. ನಾವು 3 ದಿನ ಎಷ್ಟು ಇವತ್ತಿಗೂ ಅವ್ರಿಗೂ ಮರೆಯಲ್ಲ ಗೊತ್ತಾ. ನಾನು ಎಲ್ಲ ಥರ ಸೇವೆನೂ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ. ಕೈ ಹಿಡ್ಕೊಂಡು ನಡ್ಸೋದು, ಮಲಗಿಸೋವರೆಗೂ ಮಾಡಿ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ವಿ ನಾವು. ಏನಂದರೆ ಆಗಿನ ಕಾಲದ ಹುಡುಗಿರು ಸ್ವಲ್ಪ ಡೌನ್ ಟು ಅರ್ತ್ ಇದ್ದು, ನಮಗೆ ಇಷ್ಟು ಲಕ್ಸುರಿ ಜೀವನ ಇರಲಿಲ್ವಲ್ಲ. ನಾವು ಏನೋ ಒಂದು ಸಿಂಪಲ್ಲಾಗಿ ಇದ್ವಿ ಆ ಥರ. ಆಮೇಲೆ ನಮ್ಗೆ ಅದರಲ್ಲಿ ಬೇರೆ ಇದರಲ್ಲೆಲ್ಲ ಸುಖ ಕಾಣ್ತಿದ್ವಿ. ಹಾಗಾಗ್ಬಿಟ್ಟು ಆನಾ ಕೃಷ್ಣರಾಯರು ಎಲ್ಲರನ್ನೂ ತರಸೋರ್ನ ನಾನು ದೂರದಿಂದ ನೋಡಿದ್ದೀನಿ. ಇಲ್ಲೇ ಮುಂದಿನ ಬೀದಿ ಒಳಗೇನೆ ಪ್ರಭಾಕರ್ ಶಾಸ್ತ್ರಿ ಅವರಿದ್ದರು, ಕಣಗಲ್ ಪ್ರಭಾಕರ್ ಶಾಸ್ತ್ರಿ. ಅವ್ರ ತಮ್ಮನೇ ಕಣಗಲ್ ಪುಟ್ಟಣ್ಣ ಅವರು. ಹೀಗೆ ಅನೇಕರು ನಮಗೆ ಎಲ್ಲ ಸಾಹಿತ್ಯದ ಭಾಗಗಳೇ ಅದೆಲ್ಲ. ಚಲನಚಿತ್ರ ಕೂಡ ಸಾಹಿತ್ಯದ ಭಾಗನೇ. ಹೌದು. ಸೊ ಹೀಗಾಗಿ ನಮಗೆ ಹಾಗೆ ತುಂಬ ಅನುಕೂಲಗಳಿತ್ತು. ಆಮೇಲೆ ನಾವು ಲೇಖಕಿಯರ ಕೂಟಗಳು ಮಾಡ್ಕೊಂಡಿದ್ವಿ, ಲೇಖಕಿಯರ ಸಂಘ ಮಾಡಿದ್ವಲ್ಲ. ಮೊದಲ ಸಂಘ ಸ್ಥಾಪನೆ ಮಾಡಿದೆವು, ಕರ್ನಾಟಕ ಲೇಖಕಿಯರ ಸಂಘ ಸ್ಥಾಪನೆ ಮಾಡಿದ 9 ಜನದಲ್ಲಿ ನಾನೊಬ್ಳು. ನಾನು ಕೂಡ ಜಿ ನಾರಾಯಣ ಅವ್ರ ಮನೇಲಿ ಅವಾಗ ನಮ್ಮ ಲಂಗದ ಹುಡುಗಿ ಅಂತ ನಾನು ತಮಾಷೆ ಮಾಡೋರು, HS ಪಾರ್ವತಿ, ಇವಳೊಬ್ಳು ಲಂಗದ ಹುಡುಗಿ ಬಂದ್ಬಿಟ್ಟಿದ್ದಾಳೆ ಅಂತ. ಅವ್ರ ಜೊತೆ ನಾನು ಅವ್ರ ಮನೆ ಒಳಗೆ ಕೂತ್ಕೊಂಡು ಮೀಟಿಂಗ್ಗಳು ಮಾಡಿ ನಾವು ಬೀಜ ಅಲ್ಲೇನೆ ನಮ್ಗೆ ಬೀಜ ಮೊಳಕೆ ಹೊಡೆದಿದ್ದು, ಜೀನಾಯಣ್ಣನ ಶುರು ಮಾಡಿಸಿದ್ದು. ಹಾಗಾಗಿ ಸುಮಾರು ಲೇಖಕಿಯರ ಸಂಘದಲ್ಲಿ ನಾನು ಮೊದಲೆಲ್ಲ ಓಡಾಟ ಮಾಡ್ತಾಯಿದ್ದೆ. ಮತ್ತು ಅಲ್ಲಿರೋ ಸಮ್ಮೇಳನದಲ್ಲಿ ಎಷ್ಟೊಂದು ಮತ್ತು ಉಪನ್ಯಾಸಗಳು, ಸಾಹಿತ್ಯದ ಇದೆಲ್ಲ ನೀವು ಹೇಳಿದಿಲ್ಲ, ಸಮಗ್ರವಾಗಿ ಇದೆಲ್ಲ ಸಹಾಯ ಆಯಿತು ನನಗೆ ಕೆಲಸ ಮಾಡೋಕ್ಕೆ. ಅಲ್ಲ, ಅರ್ಥ ಮಾಡಿಕೊಂಡು ಇದು ಮಾಡ್ಕೊಳ್ಳೋಕ್ಕೆ. ನಾವೇನು ಕೆಲಸ ನಮ್ಮ ಪಾಡಿಗೆ ಏನೋ ನನ್ನ ಮಟ್ಟದಲ್ಲಿ ಮಾಡ್ಕೋತಾ ಇದ್ದೆ. ಬಟ್ ಇದೆಲ್ಲ ಅಕ್ವೈರ್ ಮಾಡ್ಕೋಬೇಕಲ್ಲ ನಾಲೆಡ್ಜು. ಇವಾಗ ನಮ್ಗೆ ಗೂಗಲ್ ಗೊತ್ತಿಲ್ಲ, ಕಂಪ್ಯೂಟ್ರ್ ಗೊತ್ತಿಲ್ಲ. ಅದರಿಂದ ಬೆರಳು ತುದಿಲೇ ಇವತ್ತೆಲ್ಲ ಇದೆ ಅಲ್ವಾ. ಆದರೆ ಅದೆಷ್ಟು ಸರಿನೋ ಇದು ಗೊತ್ತಿಲ್ಲ. ಗೂಗಲ್ ಟ್ರಾನ್ಸ್ಲೇಷನ್ ಹಾಕಿದ್ರೆ ಕನ್ನಡ ಓದ್ಬಿಟ್ರೆ ನಾವು ನಿಜವಲ್ಲೂ ನೇಣು ಹಾಕೊಂಡ್ಬಿಡ್ಬೇಕು, ಹಂಗಿರುತ್ತೆ. ಅಯ್ಯೋ ರಾಮ, ಮಕ್ಕಿ ಏನೇನೋ ಮಾಡಿರುತ್ತೆ. ಅದೇ ಗೂಗಲ್ ತುಂಬ ಹೆಲ್ಪ್ ಆಗುತ್ತೆ. ಮೊಬೈಲು, TV, ಗೂಗಲ್ಲು ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಪೂರ್ತಿ ಅದನ್ನೇ ನಾವು ನೆಚ್ಕೋಬಾರ್ದು. ಕರೆಕ್ಟ್. ನಮ್ಮ ಶ್ರಮ, ನಮ್ಮ ದುಡಿಮೆ ಇರಬೇಕು. ಹೌದು, ಅಲ್ವಾ, ನಮ್ಮ ದುಡಿಮೆ ಇರಬೇಕು. ಮ್ಯಾಮ್, ಈ ಹಿಂದೆ ಅಪ್ಪ 101 ನೆನಪು ಪ್ರೋಗ್ರಾಮ್ಗೆ ತ್ರಿವೇಣಿ ಅವರ ಮಗಳಿಂದ ಇಂಟರ್ವ್ಯೂ ಮಾಡಿದ್ರು. ಸೊ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ತ್ರಿವೇಣಿ ಅವರು ಒಂದು ಕಾದಂಬರಿನ ಬರೆಯೋದಕ್ಕೆ ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೇಗೆ ಎಲ್ಲ ಪೇಷಂಟ್ಸ್ ಹೇಗಿದ್ದಾರೆ ಅಲ್ಲಿ ಹೋಗಿ ಅವರೇ 1-2 ತಿಂಗಳು ಇದ್ದು ತಿಳ್ಕೊಂಡು ಆಮೇಲೆ ಕಾದಂಬರಿ ಬರೀತಾರೆ ಅಂತ. ಸೊ ಅದೇ ರೀತಿ ನಮ್ಮ ಸುತ್ತಮುತ್ತ ಇರೋ ರಿಯಾಲಿಟಿನ ಅಂದ್ರೆ ಇವಾಗ ಕಾದಂಬರಿ ಬರೆಯೋದೇ ಕಾಲ್ಪನಿಕ, ಒಂದು ಫಿಕ್ಷನ್ ಅಂತ ನಾವು ಹೇಳ್ತೀವಿ. ಬಟ್ ರಿಯಾಲಿಟಿ ಆಧಾರಿತಾನೇ ಫಿಕ್ಷನ್ ಇರತ್ತಾ ಅಥವಾ ಎಲ್ಲ ನಿಮ್ಮ ಮನಸ್ಸಿನಲ್ಲೇ ಇರತ್ತಾ ಕಲ್ಪನೆ? ರಿಯಾಲಿಟಿ ಆಧಾರಿತ ಆದ್ರೆ ಹೆಚ್ಚು ಕಾಲ ನಿಂತ್ಕೊಳ್ಳುತ್ತೆ. ನೀವು ಬರೀ ಕಲ್ಪನೆ ಗಾಳಿಗೊಟ್ಟೋಗುತ್ತೆ. ಕಲ್ಪನೆಯಲ್ಲಿ ಜೀವ ಇರಲ್ಲ. ಕಲ್ಪನೆ ಬೇಕು, ಕಲ್ಪನಾ ಇಲ್ಲದೆ ಬರೆಯೋಕ್ಕಾಗಲ್ಲ. ಕಲ್ಪನೆ ಬೇಕು. ಆ ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ನಿಮಗಿರಬೇಕು, ಸೃಜನಶೀಲ ಶಕ್ತಿ ಇರಬೇಕು, ಮತ್ತು ಜೀವನದ ಅನುಭವ ಇರಬೇಕು. ನಿಮ್ಮ ಸುತ್ತಮುತ್ತಲ ಎಲ್ಲ ಸಮಾಜದ ಪ್ರತಿಯೊಂದು ಘಟನೆಗಳನ್ನ, ವ್ಯಕ್ತಿಗಳನ್ನ ಸ್ಟಡಿ ಮಾಡಬೇಕು. ಯಾರು ಯಾಕೆ ಹೀಗೆ ನಡ್ಕೋತಾರೆ, ಅವ್ರ ನಡವಳಿಕೆಗಳು, ಅವ್ರ ಮಾತುಕತೆ, ಅದೇ ನಮ್ಮ ಬಂಡವಾಳ ಬರವಣಿಗೆಗೆ. ವಸ್ತು ಸಿಗೋದು ಎಲ್ಲಿಂದ? ಸಮಾಜದಿಂದಾನೇ ನಮ್ಗೆ ವಸ್ತು ಸಿಗೋದು, ನಮ್ಮ ಸುತ್ತಮುತ್ತಲಿರೋರಿಂದಾನೇ ವಸ್ತು ಸಿಗೋದು. ಆವಾಗ ನಾವು ಎಲ್ಲರದ್ದು ಸ್ನೇಹ ಮತ್ತು ಈ ಥರಗೆ ಹೋಗ್ತಾ ಇದ್ವಲ್ಲ, ಹೋಗೋದು ಬರೋದು ಮಾಡ್ತಿದ್ವಲ್ಲ, ನಮ್ಗೆ ಅದರಿಂದ ತುಂಬ ಒಂದು ಅನುಭವ ದ್ರವ್ಯ ಸಿಗೋದು. ಆಯಿತಾ. ಆಮೇಲೆ ನಾನು ಇನ್ನೊಂದು ಮಾಡ್ತಿದ್ದೆ, ಯಾವುದೋ ಆದರೂ ಆದರೆ ಸ್ವಲ್ಪ ಅದು ನೀವು ಹೆಂಗೆ ಆಳಕ್ಕೆ ಹೋಗಬೇಕು ಅನ್ನೋ ಆಸೆ ನನಗೂ ಇತ್ತು. ಅಂದರೆ ನಾನು ಆ್ಯಕ್ಚುಲಿ ನನ್ನ ಮದುವೆ ಆಗೋಗಿತ್ತು. ನಾನು ವಾರ್ತಾ ಇಲ್ಲ ನಾನು ಜರ್ನಲಿಸ್ಟಾಗಿ ಫಸ್ಟು ಸೇರಿದ್ದು. 7 ವರ್ಷ ಜರ್ನಲಿಸ್ಟಾಗಿ ಕೆಲಸ ಮಾಡಿದ್ದೀನಿ. ಪ್ರಜಾಮತ, ಪ್ರಜಾಪ್ರಭುತ್ವ, ಇಂಚರ ಪತ್ರಿಕೆಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಲ್ಲ. ಆವಾಗ ನನಗೆ ಒಂದು ರೀತಿ ಸಂಶೋಧನಾ ಮನೋಭಾವ ಮತ್ತು ಇದು ಹ್ಯೂಮನ್ ಇಂಟ್ರೆಸ್ಟ್ ತುಂಬ ಇತ್ತು. ಆವಾಗ ನಾನೇನು ಮಾಡಿದೆ, ತಾಳ ತಪ್ಪಿದ ಮೇಳ ಅಂತ
ಪ್ರಾಸ್ಟಿಟ್ಯೂಟ್ಸ್ ಬಗ್ಗೆ ವರ್ಕ್ ಮಾಡಿದೆ. ಓಕೆ. ನಾನು 300 ಜನ ಪ್ರಾಸ್ಟಿಟ್ಯೂಟ್ಸ್ನ ಸಂದರ್ಶನ ಮಾಡಿ ನಮ್ಮ ಪ್ರಜಾಪ್ರಭುತ್ವ ಪತ್ರಿಕೆಯಲ್ಲಿ ಆಗಿದ್ದವರು ಪಸು ಭಟ್ಟ ಅಂತ, ಈ ರಾಮಕೃಷ್ಣ ಹೆಗಡೆ ಅಕ್ಕನ ಅಳಿಯ, ಅವರು ರೈಟರೇ. ಅವ್ರು ನಂಗೆ ತುಂಬ ಎಂಕರೇಜ್ ಮಾಡಿ, ನಾನು ಈ ಥರ ಒಂದು ಹೇಳಿದಾಗ ನಮ್ಮ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಇದು ನೀನು ಟೂರ್ ಮಾಡಿ ಬರೆಯಮ್ಮ ಅಂದರು. ನಮ್ಮ ಮನೆಯವರು, ನನ್ನ ಮದುವೆ ಆದ ಹೊಸ್ತು ನಮ್ಮ ಮಕ್ಕಳಿರಲಿಲ್ಲ, ಫ್ರೀ ಆಗಿದ್ವಿ. ಅವಾಗ ನಾನು ಇವರು ಜೈಲು IG ನಮ್ಮ CS ಮಲ್ಲಯ್ಯನವ್ರನ್ನ ಅವ್ರಿಗೆ ತುಂಬ ಸಂತೋಷ ಆಗೋಯ್ತು. ನಾನು ಅವ್ರ ಜೊತೆನೂ ಹೋಗಿದ್ದೀನಿ, ನಾವೇ ಇಂಡಿಪೆಂಡೆಂಟ್ ಆಗಿ ಜೈಲುಗಳಲ್ಲಿದ್ದೀನಿ, ಜೈಲುಗಳ 3-4 ದಿನ ಅಲ್ಲೇ ಇದ್ದೀನಿ, ಅಲ್ಲೇ ಊಟ, ಅದೇ ಊಟ ಅವ್ರು ಹೆಂಗೆ ಮಾಡ್ತಾರೆ. ಸೊ ನಾನು ಜೈಲುಗಳನ್ನೂ ನೋಡಿದ್ದೀನಿ, ರಿಸೆಪ್ಷನ್ ಸೆಂಟರ್ಸು ಮತ್ತು ಸ್ಟೇಟ್ ಹೋಮ್ಸು, ಇದೆಲ್ಲ ಮಹಿಳಾ ಇಲಾಖೆಗೆ ಬರುತ್ತೆ. ಸ್ಟೇಟ್ ಹೋಮ್ಸು, ರಿಸೆಪ್ಷನ್ ಸೆಂಟರು, ಇದು ಪ್ರಾಸ್ಟಿಟ್ಯೂಟ್ಸ್ ಮಾಡಿದವ್ರನ್ನ ಅವ್ರನ್ನ ಹಿಡ್ಕೋತಾರಲ್ಲ ಪೊಲೀಸ್ನವರು, ಅವ್ರನ್ನ ಇದು ಮಾಡ್ತಾರೆ. ಆವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರದ್ದು ಇದು ಮಾಡಿ ಅವ್ರನ್ನ ಬಿಡ್ತಾರೆ. ಇಲ್ಲ ಅವ್ರಿಗೆ ಯಾರೂ ಇಲ್ಲ ಅಂದರೆ ಸ್ಟೇಟ್ ಹೋಮ್ಸ್ಗೆ ಹಾಕ್ತಾರೆ. ಸ್ಟೇಟ್ ಹೋಮಲ್ಲಿ ವರ್ಷಗಟ್ಟಲೆ ಇರ್ತಾರೆ. ಆಮೇಲೆ ಅವ್ರು ಮತ್ತೆ ಅವ್ರಿಗೆಲ್ಲ ಬುದ್ಧವಾದ ಎಲ್ಲ ಹೇಳಿ ಎಲ್ಲ ಮಾಡ್ತಾರೆ, ಮತ್ತಿರ್ಗ ವಾಪಸ್ ಹೋಗ್ತಾರೆ, ಅದೇ ಜೀವನ ಮಾಡ್ತಾರೆ. ಇದೆಲ್ಲ ವಿಚಿತ್ರ, ಯಾಕೆ ಹೀಗಾಗತ್ತೆ ಅಂತ ನಾನೇನು ಮಾಡಿದೆ, ಸ್ಟೇಟ್ ಹೋಮು ಜಯನಗರ 8 ಬ್ಲಾಕಲ್ಲಿದೆ, 1.5 ತಿಂಗಳು ದಿನಾ ಹಬ್ಬಕ್ಕೆ ಊಟ ಹಾಕ್ಕೊಂಡು 10 ಗಂಟೆಗೆ ಹೊರಟೋಗ್ತಾ ಇದ್ದೆ. ಅಲ್ಲಿ ಇದ್ರು ಸಲೀಮುನ್ನೀಸ ಅಂತ ಸೂಪರ್ಡೆಂಟು, ಅವ್ರು ಇಲ್ಲ ಪಾಪ. ನಾನು ಎಲ್ಲ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೀನಿ, ಎಲ್ಲರ ಹೆಸರು ಹೇಳಬೇಕು ಅಂತ ಆಸೆ ಇದೆ ನನಗೆ, ಯಾಕೆಂದರೆ ನನಗೆ ಅದೆಲ್ಲ ಋಣಭಾರ ಇದೆ. ಆದ್ದರಿಂದ ಅವ್ರು ನನಗೆ ಬನ್ನಿ ಅಂತ ನನಗೆಲ್ಲರನ್ನೂ ಪರಿಚಯ ಮಾಡಿಕೊಡೋರು. ಇವರೆಲ್ಲ ಪ್ರಾಸ್ಟಿಟ್ಯೂಟ್ಸ್ ಆಗಿದ್ದು ಕೆಲಸ ಮಾಡ್ತಿದ್ರು, ಎಲ್ಲರೂ ಸುಳ್ಳರು, ಎಲ್ಲರೂ ಸುಳ್ಳು ಹೆಸರುಗಳೇ ಹೇಳೋದು. ನಿಮ್ಗೆ ಹೆಂಗೆ ಇಂಟ್ರಾಗೇಟ್ ಮಾಡಬೇಕು ನೀವು ಮಾಡಿ ನಿಮ್ಮ ಬುದ್ಧಿವಂತಿಕೆ ಮೇಲೆ ಅಂತ. ಒಬ್ಬೊಬ್ಬಳು ಕೂಡಿಸ್ಕೊಂಡು ನನಗೆ ಬೇಕಾಗಿದ್ದ ಅವ್ರ ಪಾಪ ಕರುಣಾಜನಕ ಕತೆ, ಯಾಕೆ ಇದಕ್ಕೆ ಬಂದರು ಅನ್ನೋದು ತುಂಬ ಭಾಳ ಮನಸ್ಸು ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಂಥವ್ರೆಲ್ಲರನ್ನೂ ಪರಿಚಯ ಮಾಡಿಕೊಂಡು ನಾನು ಬರೆದು ಅವ್ರನ್ನೆಲ್ಲ ಒಂದು 300 ಜನನ ಸಂದರ್ಶನ ಮಾಡಿದ್ದೀನಿ. ಕೋರ್ಟ್ಗಳಿಗೆ ಹೋಗಿ ಅಲ್ಲಿ ಕೋರ್ಟ್ ಅಂದರೆ ರೈಡ್ಸ್ಗೂ ಕೂಡ ಕಾರ್ತಿಕೇಯನವರು ಇದ್ದರು, ಪೊಲೀಸು ಇದಾಗಿದ್ದರು. ಆವಾಗ ರೈಡ್ಸ್ಗೂ ಹೋಗಿದ್ದೀನಿ. ಮತ್ತು ಇದಕ್ಕೆ ಕೋರ್ಟ್ಗಳಿಗೆ ಹೋಗಿ ಅಲ್ಲಿ ಬಿಡುಗಡೆ ಮಾಡ್ತಾರಲ್ಲ, ಅಲ್ಲಿ ಆ ಪ್ರೊಸೀಜರ್ ಹೇಗೆ ಅದನ್ನ ನೋಡಬೇಕಲ್ಲ. ಅದಕ್ಕೆ ಲಾಯರ್ಸ್ ಅನ್ನೋರು, ನಾನು ಚಿಕ್ಕ ಹುಡುಗಿ, ಅಮ್ಮ ಕೂತ್ಕೊಂಬಿಡಿ ನೀವು ಬೆಂಚ್ ಮೇಲೆ, ನೀವು ನಿಂತ್ಕೊಬಿಡಿ, ಅಲ್ಲೇ ಬಿಡಿಸ್ಕೊಳಕ್ಕೆ 100 ಜನ ಬಂದಿದ್ದಾರೆ, ನಿಮ್ಮನ್ನು ಮಿಸ್ಟೇಕ್ ಮಾಡ್ಕೊಂಬಿಡ್ತಾರೆ ಅಂತ ನಾನು ಎಲ್ಲರನ್ನೂ ನೋಡ್ತಾ ಇದ್ದೆ. ತುಂಬಿದ ಬಸರಿ ಕಣ್ವಿಕ್ಟ ಅಲ್ಲ ನಿಂತಿರೋಳು, ಎಳೆ ಬಾಣಂತಿ ನಿಂತಿರೋರು, ಇದೆಲ್ಲ ಒಂದೊಂದು ಕಥೆಯಲ್ಲಿ ಬರೆದಿದ್ದೀನಿ ನಾನು ಇದನ್ನೆಲ್ಲನೂ. ಹೀಗೆ ಜೈಲಲ್ಲಿ ಮತ್ತು ರಿಸೆಪ್ಷನ್ ಸೆಂಟರಲ್ಲಿ, ಸ್ಟೇಟ್ ಹೋಮ್ಸಲ್ಲಿ, ಮತ್ತು ಆಮೇಲೆ ವೃತ್ತಿನಲ್ಲಿ ಕೂಡ ಇರೋರನ್ನು ನಾನು ಶಿವಾಜಿ ಟಾಕೀಸ್ ಹತ್ರ ಹೋದರೆ ಎಷ್ಟೋ ಜನನ ನಾನು ಇಲ್ಲಿ ನೋಡಿದ್ನಲ್ಲ, ಅವರು ಅಲ್ಲಿ ಅಂಗಡಿ ನಿಂತಿರೋರು, ಅಯ್ಯೋ ಮೇಡಮ್ ಬಂದರು ಅಂತ ಓಡೋಗೋರು ನಾನು ನೋಡಿದ ತಕ್ಷಣ. ಯಾಕೆ ನಂಗೆ ಅವರ ಲಕ್ಷಣಗಳು ಗೊತ್ತಾಗ್ಬಿಡೋದು. ಯಾಕೆಂದರೆ ಆವಾಗೆಲ್ಲ ಲಕ್ಷಣಗಳಿತ್ತು, ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅವಾಗ ಕಣ್ಣು ಕಪ್ಪು ಹಚ್ಕೊಳ್ಳೋದು, ಹೂ ಮುಡ್ಕೊಳ್ಳೋದು. ಪಾಪ ಅವ್ರ ಲಕ್ಷಣನ ಅವ್ರಿಗೆ ಬೇರೆಯವ್ರಿಗೆ ಹೇಳಬೇಕಲ್ಲ, ಅವ್ರಿಗೆ ಸಿಗ್ನಲ್ ಕೊಡಬೇಕಲ್ಲ ಬೇರೆಯವ್ರಿಗೆ. ಈ ಥರ ಒಂದು ಇತ್ತು ಆ ಕಾಲದಲ್ಲಿ, 40-50 ವರ್ಷದ ಕೆಳಗೆ. ಇವಾಗ ಎಲ್ಲ ಕಾಲ ಬದಲಾಗ್ಬಿಟ್ಟಿದೆ, ಎಲ್ಲ ಕ್ರಮಗಳು ಬದಲಾಗ್ಬಿಟ್ಟಿದೆ. ಹೈ ಸ್ಟ್ಯಾಂಡರ್ಡ್ ಇದು. ಅದು ಬರ್ದಿದ್ದೀನಿ, ಕಾಲೇಜ್ ಹುಡುಗಿರ್ದು ಬರ್ದಿದ್ದೀನಿ. ಕಾಲೇಜ್ ಹುಡುಗಿರ್ದು ತಾಳ ತಪ್ಪಿದ ಮೇಳ ಅಂತ. ಸೊ ಇದು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು, ನೀವು ಹೇಳಿದ್ರಲ್ಲ ಅನುಭವ, ನಾನು ಜೈಲ್ದು ಅನುಭವ, ನಾನು ಒದ್ದೆ ರೆಪ್ಪೆಗಳು ಅಂತ ಬರೆದಿದ್ದೆ, ಫುಲ್ ಜೈಲಿನ ಕಥೆಗಳು. ನಾನು ದುರದೃಷ್ಟವಶಾತ್ ನಾನು ಪ್ರಜಾಪ್ರಭುತ್ವ ಬಿಡಬೇಕಾದ್ರೆ ಅದು ಮುಚ್ಚಿಬಿಟ್ಟು ಅದೆಲ್ಲ ನನ್ನ ಕಾದಂಬರಿಗಳೆಲ್ಲ ಹೊಟ್ಟೋಯ್ತು ಅಲ್ಲಿ. ಒದ್ದೆ ರೆಪ್ಪೆಗಳು ಅಂತ ಬರೆದಿದ್ದೆ. ಆಮೇಲೆ ಈ ಮಾನಸಿಕ ಇದಕ್ಕೆ ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ದೆ ನಿಮ್ಮಾನ್ಸ್ಗೆ. ನಮ್ಮ ರಿಲೇಷನ್ ಒಬ್ಬರು ಇವ್ರು ಡಾಕ್ಟ್ರ್ ಇದ್ದರು, ಅವ್ರ ಹತ್ರ ಹೋಗಿ ನಾನು ಕತೆಗಳೆಲ್ಲ ಕೇಳಿಕೊಂಡು ಅದು ಬೇರೆ ಬರೆದಿದ್ದೀನಿ. ಇವಾಗ ನಂಗೆ ಪ್ರಾಸ್ಟಿಟ್ಯೂಟ್ಸ್ ಒಂದೇ ಉಳ್ಕೊಂಡಿರೋದು, ತಾಳ ತಪ್ಪಿದ ಮೇಳ ಅಂತ. ಹೀಗೆ ಅನುಭವ ಇಲ್ಲದೆ ಬರವಣಿಗೆ ಇಲ್ಲ. ಬರವಣಿಗೆಗೆ ಎಲ್ಲ ಅನುಭವ ಆಗೋಕ್ಕಾಗಲ್ಲ, ಏನಂದರೆ ಸ್ವಲ್ಪ ಅನುಭವ ಪಡ್ಕೊಂಡ್ರೆ ಒಳ್ಳೆಯದು. ಅದಕ್ಕೇನು ಬೇಕೋ ಆಮೇಲೆ ಹಿನ್ನೆಲೆ ಸ್ವಲ್ಪ ಹೋಮ್ವರ್ಕ್ ಇದ್ದರೆ ಒಳ್ಳೆಯದು. ಆ ಥರ ಏನೂ ಚಿಕ್ಕ ವಯಸ್ಸು, ತುಂಬ ಜೀವನ ಪ್ರೀತಿ, ಉತ್ಸಾಹ ಅಲ್ಲ, ಇವತ್ತು ಉತ್ಸಾಹ ಇದೆ. ಯಾರೋ ತಮಾಷೆ ಮಾಡ್ತಾರೆ, ಏನ್ರಿ ಇವಾಗಲೂ ದಿನ ಈಗ ವಾರನೂ ಬರ್ದಿದ್ದೀರಾ ಸುಧಾದಲ್ಲಿ ಕತೆ ಅಂತಾರೆ. ಅವತ್ತು ಬರ್ದಿದ್ದೆ 15 ವರ್ಷದ ಹುಡುಗಿ ಅವತ್ತು. ಅಯ್ಯೋ ನಿಮ್ಗೆ ಹೇಳಬೇಕು ಅಂದರೆ ER ಸೇತುರಾಮ್ ಅಂತ ನಮ್ಮ ಒಬ್ಬರು ಎಡಿಟರ್ ಇದ್ದರು, ER ಸೇತುರಾಮ್ ಅವರು ನಾನು ಕತೆ ಕಳಿಸ್ತಾ ಇದ್ದೆ, ಪೋಸ್ಟಲಲ್ಲಿ ಕಳಿಸ್ತಿದ್ದೆ. ಆಮೇಲೆ ನಾನು ವೃದ್ಧರ ಮೇಲೆ ತುಂಬ ಬರೀತಿದ್ದೆ, ನಂಗೆ ತುಂಬ ವೃದ್ಧಾಪ್ಯದ ಸಮಸ್ಯೆ ತುಂಬ ಇಷ್ಟ. ನಾನು ಸುತ್ತಲೂ ನೋಡಿದ್ದೆ, ನಂಗೆ ಟಚ್ ಆಗಿತ್ತು ಆ ಪ್ರಾಬ್ಲಮ್ಮು. ನಾನು ಅದನ್ನು ಬರಿತಾ ಇದ್ದೆ. ಎಲ್ಲರೂ ತುಂಬ ಚೆನ್ನಾಗಿ ಬರಿತೀಯಾ ಅಂತಂದರು. ಆಮೇಲೆ ನಾನು ವಾರ್ತಾ ಇಲಾಖೆಯಲ್ಲಿ ಇದ್ದಾಗ ಅವರು ರಿಟೈರ್ಡ್ ಆಗಿ ER ಸೇತುರಾಮ್ ನಮ್ಗೆ ಅಡ್ವೈಸರಾಗಿ ಬಂದರು. ಆಮೇಲೆ ನೋಡಿದ್ರು, ಯಾರೋ ಹೇಳಿದ್ರು, ಇವರು ವೈಕೆ ಸಂಧ್ಯಾ ಶರ್ಮಾ. ವೈಕೆ ಸಂಧ್ಯಾ ಅಂದರು. ಹೌದು ಸರ್ ಅಂದೆ. ಏನಮ್ಮ ಈಗಲೇ ಎಷ್ಟು ಚಿಕ್ಕ ಹುಡುಗಿ, ನೀನೀಗ 30 ವರ್ಷ ಕೆಳಗೆ ಇನ್ನೆಷ್ಟು ಚಿಕ್ಕ ಹುಡುಗಿ? ಸರ್ ನಾನು ಕಾಲೇಜಲ್ಲಿ
ನಂಗೆ ಗೊತ್ತಾಗಿದ್ರೆ ಒಂದು ಹಾಕ್ತಾ ಇರಲಿಲ್ಲ ನಿಂದು ಕತೆಗಳು. ಏನಮ್ಮ ಅಷ್ಟು ಚಿಕ್ಕ ಹುಡುಗಿ ಹಾಗೆ ಮುದುಕರ ಬಗ್ಗೆ ಅಷ್ಟು ಚೆನ್ನಾಗಿ ಬರ್ದಿದ್ಯಾ. ಆಗಿನ ಕಾಲಕ್ಕೆ ಆ ಥರ ಇತ್ತು ಕತೆಗಳು. ಇವತ್ತೆಲ್ಲ ಕತೆಗಳು ಬರೆಯೋದು ಎಲ್ಲ ಬೇರೆ ಥರ ಆಗಿದೆ. ಅದರಿಂದ ನಾವು ಕಂಪೇರ್ ಮಾಡ್ಕೋಬಾರ್ದು. ನಮ್ಮ ಕಾಲದಲ್ಲಿ ಆ ಕತೆಗಳನ್ನ ಅವ್ರು ಹಾಗೆ ಇದು ಮಾಡಿದ್ರು. ಅವ್ರ ಎಂಕರೇಜ್ಮೆಂಟು ಇದೆ. ನಾನು ಅದೇ ಅನ್ಕೋತೀನಿ. ಆರ್ ಸೇತುರಾಮನ್ ಕೂಡ ನಾಪಿಸ್ಕೋತೀನಿ ಅವರು ಹಿಂಗೆ. ಆಮೇಲೆ ನಮ್ಮ KS ನರಸಿಂಹಮೂರ್ತಿ ಅಂತ IAS ಆಫೀಸರ್ ಆಗಿದ್ರು, ದೊಡ್ಡ ವಿಮರ್ಶಕರು ಅವರು. ತುಂಬ ಅವ್ರ ಕೈಲಿ ವಿಮರ್ಶೆ ಬರ್ಸ್ಕೊಳ್ಳೋಕೆ ತುಂಬ ಜನ ಕಾದಿರೋರು. ಅವ್ರು ನನ್ನ ಕಿರುಗುಟ್ಟುವ ದನಿಗಳಿಗೆಲ್ಲ ಬೆಳಕಿಂಡಿಗೆ ಅವರು ನಂಗೆ ಮುನ್ನುಡಿ ಬರೆದ್ರು. ಅದರಲ್ಲಿ ವಾರ್ಧಕ್ಯ ಷಟ್ಪದಿ ಅಂತ ಶುರು ಮಾಡಿದ್ದಾರೆ. 16 ಕತೆಗಳು ಮುದುಕರದು. ಏನಮ್ಮ ಇಷ್ಟು ಮುದುಕರ ಬಗ್ಗೆ ನಿಮ್ಗೆ ಇಷ್ಟು ಒಲವು ಅಂತ ಹೇಳಿದ್ರು. ಹೀಗೆ ಪ್ರತಿಯೊಬ್ಬ ದೊಡ್ಡವರು ಸಾಹಿತಿಗಳು ಎಲ್ಲ ಹೇಳಿದ್ದು ನನ್ನ ತಲೆ ಒಳಗೆ ಇದೆ. ಅವರು ನನಗೆ ಒಂಥರ ಆಶೀರ್ವಾದ ರೂಪದಲ್ಲಿ ಹೇಳ್ತಾ ಇದ್ರು, ಈ ಥರ ಬರಿಯಮ್ಮ, ಈ ಥರ ಬರಿ ಅಂತ. ಸೊ ಇದೆಲ್ಲ ನನ್ನ ಆಸ್ತಿ ಥರ. ಇದು ನಾನು ನನ್ನ ಕಾಲದಿಂದ ಮಾತಾಡ್ತೀನಿ. ಯಾಕೆಂದರೆ ಇವತ್ತು ಎಲ್ಲ ಥರ ಬದಲಾಗ್ಬಿಟ್ಟಿದೆ. ಆಮೇಲೆ ಅದೇ ಕ್ರಮ ಅದೇ ಸರಿ ಅನ್ನೋ ಥರನೂ ಅಂತಾರೆ. ಆದರೆ ನಾವು ಬರೆಯೋ ಪೀರಿಯಡಲ್ಲಿ ನನಗೆ ಅದನ್ನು ನನ್ನ ಜೊತೆ ಲೇಖಕರು ಇಲ್ಲ ದೊಡ್ಡ ಲೇಖಕರು ಗುಂಪುಗಳು ಮಾಡ್ಕೊಂಡಿದ್ರು ಆಗಿನ ಕಾಲದಲ್ಲಿ. ಅವ್ರ ಮಧ್ಯೆ ಎಲ್ಲ ನಾವು ತಿಂಗಳಿಗೊಂದ್ಸಲಿ ಕತೆಗಳು ಓದ್ತಾ ಇದ್ವಿ. ಕರೆಕ್ಷನ್ ಹೇಳೋರು, ನೋಡಿ ಹೀಗೆ ಹಾಗೆ ಅನ್ನೋರು. ಆ ಬೆನಿಫಿಟ್ ಈಗಿನವ್ರಿಗಿಲ್ಲ. ಇವರೆಲ್ಲ ಇಂಡಿವಿಜುವಲ್ ದ್ವೀಪಗಳ ಥರ ಅವ್ರವರೇ ಬೆಳ್ಕೋಬೇಕು. ಏನಂದರೆ ವಾರಕ್ಕೊಂದ್ಸಲಿ ಹೋಗಿ ಪುಸ್ತಕ ಬಿಡುಗಡೆ ಆಗುತ್ತೆ, ಅಲ್ಲಿ ಜನಗಳು ಲೇಖಕರು ಸಿಗ್ತಾರೆ. ಆವಾಗ ನಾವು ಅನುಭವ ಮಾಡ್ಕೋಬೋದು, ಚರ್ಚೆ ನಡೆಸ್ಬೋದು. ಎಲ್ಲ ಪರಿಸರ ಮತ್ತು ಕಾಲಮಾನ ಪರಿಸ್ಥಿತಿ ಸಂದರ್ಭ ಎಲ್ಲ ಬದಲಾಗಿದೆ. ಅದರಿಂದ ನಾವು ಅದನ್ನು ಒಪ್ಕೋತಾ ಮುಂದಕ್ಕೆ ಹೆಜ್ಜೆ ಇಡಬೇಕು. ಮ್ಯಾಮ್, ನೀವು ಹೇಳಿದ್ರಿ ಆವಾಗಿನ ಕತೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಇವತ್ತಿಗೂ ನಮಗೆಲ್ಲ ಟೆಕ್ಸ್ಟ್ ಬುಕ್ಸ್ನಲ್ಲೆಲ್ಲ ಇರೋದು ಅವತ್ತಿನ ಒಂದು ಕವಿತೆಗಳು ಮತ್ತು ಕವನಗಳನ್ನೇ ಓದಕ್ಕೆ ಬರೋದು. ಇವಾಗ ಒಂದು ಸ್ಟೂಡೆಂಟ್ ಆಗಿ ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ಇನ್ಫ್ಯಾಕ್ಟ್ ಇವತ್ತು ನನ್ನ ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಇದು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಕವನಗಳನ್ನ ಬರೀತಾರಲ್ಲ, ಇವಾಗ ಕುವೆಂಪು ಅವ್ರ ಕವಿತೆಗಳಿದೆ, ದ ರಾ ಬೇಂದ್ರೆ ಅವ್ರ ಕವಿತೆಗಳಿದೆ. ಸೊ ಅದನ್ನೆಲ್ಲ ಅವರ ಒಂದು ಮನಸ್ಥಿತಿನಲ್ಲಿ, ಒಂದು ಪರಿಕಲ್ಪನೆಯಲ್ಲಿ ಅವ್ರು ಬರೀತಾರೆ. ಅದನ್ನು ನಮಗೆ ಹೇಳ್ಕೊಡ್ಬೇಕಾದ್ರೆ ಶಿಕ್ಷಕರು ಕೂಡ ಒಂದು ರೀತಿಯಾಗಿ ಹೇಳ್ಕೊಡ್ತಾರೆ. ಅವರ ಒಂದು ಮೂಲ ತತ್ವನ ಇವ್ರು ಹೇಳ್ಕೊಡ್ತಾರೆ ಅಂತ. ಯಾಕಂದರೆ ಬರೆಯೋ ಒಂದು ಕಲ್ಪನೆ ಬೇರೆ, ಹೇಳ್ಕೊಡ್ಬೇಕಾದ್ರೆ ಅವ್ರು ಇವ್ರ ಮನಸ್ಥಿತಿ, ಇವರ ಕಲ್ಪನೆ ಬೇರೆ ಆಗಿರುತ್ತೆ. ಅದನ್ನೇ ಕರೆಕ್ಟಾಗಿ ಕವಿತೆ ಕವನಗಳಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಅನ್ನೋದು ಎಷ್ಟು ಮಟ್ಟಿಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಕವಿ ತನ್ನ ಕಲ್ಪನೆ ಶಕ್ತಿಯನ್ನ, ಸೃಜನಶೀಲತೆ, ಅವನ ಅನುಭವವನ್ನು ಬೆರೆಸಿ ಬರೀತಾನೆ ಕವನ. ಆ ಕವನ ದಾಟಿಸ್ಬಿಡ್ತಾನೆ, ಪ್ರಿಂಟ್ ಆಗುತ್ತೆ, ಮತ್ತೆ ನಾವುಗಳು ಓದ್ತೀವಿ. ಅವನ ಕವನ ನಮ್ಮದಾಗೋಗುತ್ತೆ. ಆಮೇಲೆ ಅದು ಟೀಚರ್ಸ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ಇವಾಗ ಎಕ್ಸ್ಪ್ಲೇನ್ ಮಾಡೋ ವಿಚಾರ ಅವ್ರು ಯಾವಾಗ ಓದಿದ್ರೋ, ಅವ್ರು ಯಾತಕ್ಕೆ ಲೆಕ್ಚರರ್ ಆಗಿ ಬಂದಿಯಾರೋ, ಅಲ್ಲಿ ನಿಜವಾದ ಪ್ರತಿಭೆ ಇದೆಯೋ ಇಲ್ಲೋ ಅದೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ನಿಜವಾದ ಪ್ರತಿಭಾನ್ವಿತರು ಅಥವಾ ಅವ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮ್ಯಾಮ್, ಈ ಮಧ್ಯ ನಿಮ್ಮ ವಾರ್ತಾ ಇಲಾಖೆ ಅಂತ ನೀವು ಹೇಳಿದ್ರಿ. ಸೊ ಯಾವಾಗ ಅವಕಾಶ, ಹೇಗೆ ವಾರ್ತಾ ಇಲಾಖೆಯಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಅದೇ ನಾನು ಹೇಳಿದ್ನಲ್ಲ, MA ಓದ್ತಾ ಇರುವಾಗ ಆಮೇಲೆ ಜರ್ನಲಿಸ್ಟಾಗಿ ಸೇರಿಕೊಂಡೆ. ಪ್ರಜಾಪ್ರಭುತ್ವ 3-4 ವರ್ಷ ಒಳ್ಳೆ ಪತ್ರಿಕೆ, ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೆ ಒಂಥರ ಕಸುವು ಕೊಡ್ತು ಅಲ್ಲಿ. ಆಮೇಲೆ ಇಂಚರ ಅಂತ ಪತ್ರಿಕೆ ಮಾಡಿದ್ರು IBHನವರು. ಆಯಾ ಪುಟಕ್ಕೆ ಅವರೇ ಸಂಪಾದಕರು ಅಂತ ನಮಗೆ ಕೊಟ್ಬಿಟ್ಟಿದ್ರು ಪೂರ್ಣ ಸ್ವಾತಂತ್ರ್ಯ. ಆವಾಗಿನ ಕಾಲದಲ್ಲಿ ಡಾಕ್ಟರ್ ವಿಜಯ, ನಾನು ಇಬ್ಬರೇ ಜರ್ನಲಿಸ್ಟು, ಲೇಡೀಸು. ಇದನ್ನು ಗಂಟಾಘೋಷವಾಗಿ ಹೇಳ್ತೀನಿ. ನಾವು 1978-79 ನಂತರ ಅಲ್ಲೇ ಇಂಗ್ಲೀಷ್ನಲ್ಲಿ ಇದ್ದರು. ಕನ್ನಡದಲ್ಲಿ ನಾವು ಹೋದರೆ ಕನ್ನಡ ಜರ್ನಲಿಸ್ಟು ಇಬ್ಬರೇ. ಅವರಾಗಲೇ ಮಕ್ಕಳ ತಾಯಿ, 2 ಮಕ್ಕಳು, ಅವ್ರು ದೊಡ್ಡವರಾಗಿದ್ದರು. ನಾನು ಇನ್ನೂ ಚಿಕ್ಕ ಹುಡುಗಿ. ನಾವಿಬ್ಬರೇ ಎಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲಿ, ನಾನು ಎಷ್ಟು ಪ್ರೆಸ್ ಕಾನ್ಫರೆನ್ಸ್ಗಳು ಅಟೆಂಡ್ ಮಾಡಿದ್ದೀನಿ. ಅಲ್ಲಿ KPSC ಇಂಟರ್ವ್ಯೂಲಿ ಸೆಲೆಕ್ಷನ್ ಆಯಿತು. ನಮ್ಮ ಬ್ಯಾಚಲ್ಲಿ ನಾನೇ ನಂಬರ್ 1 ಫಸ್ಟ್. ನಮ್ಮ ಅಷ್ಟು ಜನ ಸೆಲೆಕ್ಷನ್ನಲ್ಲಿ ನಂಬರ್ 1. ನನಗೇನು ಇದು ಕ್ಯಾಮ್ರಾ ಮುಂದೆನೇ ಹೇಳ್ತೀನಿ, ನನಗೆ ಯಾವ ಇನ್ಫ್ಲುಯೆನ್ಸ್ ಇರಲಿಲ್ಲ. ನನಗೆ ಯಾವುದು ಬೇರೆ ಯಾವ ರೆಕ್ಕೆ ಪುಕ್ಕ ಯಾವುದೂ ಇರಲಿಲ್ಲ. ನಾನೊಬ್ಬ ಆರ್ಡಿನರಿ ಹುಡುಗಿ. ನನಗೆ ಓದಿನ ಬಲ ಒಂದೇ, ನಾನು ತೆಗೆದಿರೋ ಮಾರ್ಕ್ಸ್ ಒಂದೇ, ನಾನು ಮಾತಾಡೋದು ನನ್ನ ಆಸ್ತಿ ಅದೊಂದೇ. ಅವ್ರು ನನ್ನ ಪ್ರತಿಭೆ ನೋಡಿ ಕೊಡಬೇಕಷ್ಟೇ. ನನಗೆ ಯಾವುದೂ ಇರಲಿಲ್ಲ. ಹೋಗಿ ಕೂತ್ಕೊಂಡ್ರೆ ಎಲ್ಲರೂ ಬೇಕಾಷ್ಟು ಜನ ಎಲ್ಲ ಥರಗಳು ಇಂಟರ್ವ್ಯೂಗೆ ಬಂದರೆ ಮಾಡ್ಕೊಂಬಂದಿರ್ತಾರಲ್ಲ ಸಿದ್ಧತೆಗಳು, ಅದೆಲ್ಲ ನಾನೇನಿಲ್ಲ. ಕೈಲಿಷ್ಟು ಪುಸ್ತಕ ಹಿಡ್ಕೊಂಡೋದೆ. ದೊಡ್ಡ ಸಭೆ ಇದರೊಳಗೆ ಎಲ್ಲ ಕೂತಿದ್ರು. ನಾಗೇಗೌಡರು, HL ನಾಗೇಗೌಡರು, ಇವರು KPSC ಚೇರ್ಮನ್ನು, ಎಲ್ಲ ರಾಮಾನುಜಮ್ಮು IPS, ನಮ್ಮ ಇಂಥ ರಾಮಾನುಜಮ್ PS ರಾಮಾನುಜಮ್ಮು, ನಮ್ಮ ವಾರ್ತಾ ಇಲಾಖೆ ಡೈರೆಕ್ಟ್ರು ಆಗಿದ್ರು. ಅವರೆಲ್ಲ ಕೂತಿದ್ರು. ಆಮೇಲೆ ನನ್ನ ಹತ್ರ ಏನಿಲ್ಲ, ಏನಮ್ಮ ಇನ್ಫ್ಲುಯೆನ್ಸ್ ಲೆಟ್ರು, ಏನಿಲ್ಲ ಹೇಳಿದ್ರೆ ರೆಕ್ಕೆ ಪುಕ್ಕನೇ ಇಲ್ಲ.
ನಾನು ಇಷ್ಟು ಪುಸ್ತಕ ತೊಗೊಂಡಿದ್ದೆ. ಆಮೇಲೆ ಎಲ್ಲರೂ ಕೊಡಮ್ಮ ಬುಕ್ಕೆಲ್ಲ ಇಸ್ಕೊಂಡು ನೋಡಿ. ಅಲ್ಲಿರೋರೇ 4-5 ಜನ ಹೇಳಿದ್ರು, ಈಕೆ ಸಂಧ್ಯಾ ನೀನೇನಮ್ಮ ಬರೀತೀಯಲ್ಲ ಸುಧಾದಲ್ಲಿ ಕತೆ ಹಾಗೆ ಹೀಗೆ ಅಂದರು ಎಲ್ಲ. ಆಮೇಲೆ ಎಲ್ಲರೂ ಪ್ರಶ್ನೆಗಳು ಕೇಳಿದ್ರು, ಕನ್ನಡದವರೆಲ್ಲ ಘಟಾನುಘಟಿಗಳು ಇದ್ದರು. ನಾನು ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟೆ, ಎಲ್ಲ ನೋಡಿದ್ರು. ನಂಗೆ ಆಮೇಲೆ ಆ ರಿಸಲ್ಟ್ ಹಾಕಿದ್ರು KPSCಲಿ. ನಂಗೆ ಆಶ್ಚರ್ಯ ಆಯಿತು, ನಂಬರ್ 1 ನಾನೇ. ವಾವ್. ಆದರೆ ಏನೋ ನನಗೆಲ್ಲನೂ ನಂದು ಪ್ರಾಕ್ಟಿಕಲ್ಗೆ ಇಂಟರ್ವ್ಯೂಗೆ ಬಂದಿರೋದು. ಇನ್ನು ಉಳಿದಿದ್ದು ಒಂದೊಂದು 2-3 ನಂಬರ್ಗಳಿರುತ್ತೆ, ಅದರಲ್ಲೇನು ನನಗೆ ಬೆಂಬಲ ಆಗಲಿಲ್ಲ. ಬಟ್ ನಂಬರ್ 1 ನಾನೇ ಅದೇ. ವಾರ್ತಾ ಇಲಾಖೆಗೆ ಸೇರಿಕೊಂಡೆ. ವಾರ್ತಾ ಇಲಾಖೆಯಲ್ಲಿ ಮಾತ್ರ ನನಗೆ ತುಂಬ 30 ವರ್ಷನೂ ಕೂಡ ನಮಗೆ ಬೆಳಿಬೇಕು ಅನ್ನೋ ಹಸಿವಿದ್ರೆ ಅದು ನಾವು ತುಂಬಿಸ್ಕೋತೀವಿ. ನಮ್ಗೆ ಅಲ್ಲಿ ಎಷ್ಟು ಆಪರ್ಚುನಿಟಿ, ಎಷ್ಟು ಥರ ನಮ್ಮ ವಾರ್ತಾ ಇಲಾಖೆಯೊಳಗೆ ಜರ್ನಲಿಸ್ಟ್ ಕೆಲಸ, ಚಲನಚಿತ್ರದ್ದಿದೆ, ಸಂಗೀತ ವಿಭಾಗ ಇದೆ, ಅಲ್ಲಿ ನಾಟಕ ವಿಭಾಗ ಇದೆ. ಅಲ್ಲಿ ನಾಟಕದಲ್ಲಿ ನಾನು ಸೇರಿದ ಹೊಸ್ತರಲ್ಲೇ ಅವ್ರು ಮಾಡಬೇಕಾದವ್ರು, ನೀವು ಮಾಡಿದ್ದೀರ ಇಂಟರ್ವ್ಯೂ ಅವ್ರನ್ನ, ಒಬ್ರು ಆಕೆನ, ಅವರು ಕೈ ಕೊಟ್ಬಿಟ್ರು, ನಾಳೆ ನಾಟಕಕ್ಕೆ ಹೋಗಬೇಕು, ಎಲ್ಲ ಕಡೆ ಟೂರ್ ಇದೆ, ಗುಲ್ಬರ್ಗ, ರಾಯಚೂರು, ಎಲ್ಲ ಕಡೆ ಧಾರವಾಡ, ಬಿಜಾಪುರ, ಬಳ್ಳಾರಿ, ಎಲ್ಲ ಕಡೆ ಇದೆ. ಕೈ ಕೊಟ್ಬಿಟ್ರು ಅವರು. ಏನು ಮಾಡ್ತಾರೆ ಆವಾಗ, ನಮ್ಮ ಕಪ್ಪಣ್ಣವರು ತಮಗೆಲ್ಲ ಗೊತ್ತೇ ಗೊತ್ತು, ಜಗದ್ವಿಖ್ಯಾತರು, ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ಅವರು ನಂಗೆ ಮೇಷ್ಟ್ರಾಗಿದ್ದರು ನಾನು ಚಿಕ್ಕವಳಿದ್ದಾಗ. ಅವ್ರಿಗೆ ನಾನೇನು ಜ್ಞಾಪಕ ಇಲ್ಲ, ಆದರೆ ನಾನು ವಾರ್ತಾ ಇಲಾಖೆಗೆ ಹೋದ್ಮೇಲೆ ಹೆಂಗೆ ಗುರ್ಸಿದ್ರು, ಇನ್ನೂ 1-2 ತಿಂಗಳಲ್ಲಿ ರಾತ್ರಿಯೇ ನಮ್ಮ ಮನೆಗೆ ಬಂದರು. ನಮ್ಮ ಯಜಮಾನ್ರ ಹತ್ರ ಮಾತಾಡಿ, ನೋಡಿ ಇವಾಗ ತುಂಬ ಕಷ್ಟ ಆಗ್ಬಿಟ್ಟಿದೆ, ನಾಳೆ ಬೆಳಗ್ಗೆನೇ ಹೊರಡಬೇಕು, ಮುಖ್ಯವಾದ ಪತ್ರ ಚೆಕ್ಕರ್ ಹೊಡೆದ್ಬಿಟ್ಟಿದ್ದಾರೆ, ನೀವು ಕಳಿಸ್ಕೊಡ್ಬೇಕು ಸಂಧ್ಯಾನ ಅಂದರು. ನಾನು ಇನ್ನೂ ಮದುವೆ ಆಗಿ ಒಂದು ವರ್ಷನೋ ಇಲ್ಲ 6 ತಿಂಗಳ ವರ್ಷನೋ ಆಗಿತ್ತು ಅನ್ಸುತ್ತೆ. ಮಕ್ಕಳು ಇರಲಿಲ್ಲ, ಫ್ರೀ ಆಗಿದ್ದೆ. ತಕ್ಷಣ ಯಜಮಾನ್ರು ಹೋಗಿದ್ರು. ಡೈರೆಕ್ಟ್ರನ್ನ ಇವ್ರು ಫೋನಲ್ಲೇ ಕೇಳಿಬಿಟ್ರು, ಅಯ್ಯೋ ಸದ್ಯ ಕರ್ಕೊಂಡು ಹೋಗಪ್ಪ ಅಂದರು. ನಂಗೆ ಪರ್ಮಿಷನ್ ಗ್ರ್ಯಾಂಟೆಡ್ಡು. ನಾನು ಸೀದಾ ಅವ್ರ ಜೊತೆ ಹೊರಟ್ಬಿಟ್ಟೆ ಬಳ್ಳಾರಿಗೆ. ದಾರಿ ಉದ್ದಕ್ಕೂ ಸ್ಕ್ರಿಪ್ಟ್ ಕೊಟ್ಟರು, ಓದ್ಕೊಳ್ಳಿ ಅಂದರು. ನಾನು ಬಳ್ಳಾರಿ ತಲುಪೋದ್ರಲ್ಲಿ ಅಷ್ಟು ಗಟ್ಟು ಮಾಡಿಬಿಟ್ಟೆ. ಗಟ್ಟು ಮಾಡಿದ್ಮೇಲೆ ಬಳ್ಳಾರಿ ಒಳಗೆ ಒಂದು ಉದ್ಯಾನವನದಲ್ಲಿ ಕೂಡಿಸ್ಕೊಂಡು ಅಲ್ಲೊಂದು ಮಾನಿಟರು, ಅಲ್ಲಿ ರಿಹರ್ಸಲಲ್ಲಿ ಹಿಂಗೆ ಮಾಡಬೇಕಮ್ಮ ನೀನು ಗೌಡ್ತಿ ರೋಲು ಅಂತ ಹೇಳಿ ನಂಗೆ ಟ್ರೈನಿಂಗ್. ರಾತ್ರಿನೇ ಶೋ, ಕಂಟಿನ್ಯೂಸ್ 16-17 ಶೋ ಅಷ್ಟು ಕಡೆನೂ ಮಾಡ್ಕೊಂಬಂದೆ. ಆಮೇಲೆ ಅದು ಒಂದು ಅಂಕ, ನಾಟಕ ಎಲ್ಲ ಮಾಡಿದ್ದಾಯಿತು. ಆಮೇಲೆ ತುಂಬ ನನಗೆ ಎಂಕರೇಜ್ ಮಾಡಿದ್ರು, ನಾಟಕ ಮಾಡ್ತಾಯಿದ್ದೆ. ಮತ್ತು ಅವಾಗೆಲ್ಲ ಚಲನಚಿತ್ರ ಪ್ರಶಸ್ತಿಗಳೆಲ್ಲ ನಡೆಯೋದು, ಸಮಾರಂಭಗಳೆಲ್ಲ, ಅದು ನಮ್ಮ ಇಲಾಖೆಗೆ ಬರುತ್ತಲ್ಲ, ನಾವೇ ಇದು ಶೂಟಿಂಗ್ ಪರ್ಮಿಷನ್ ಕೊಡೋದು, ಪ್ರಶಸ್ತಿಗಳು ಕೊಡೋದು ಎಲ್ಲ. ನಿಜವಾಗ್ಲೂ ಆಗ ತುಂಬ ಒಳ್ಳೆ ಅಧಿಕಾರಿಗಳಿದ್ದರು, ಗುರುತಿಸ್ತಾ ಇದ್ದರು. ಅವ್ರುಗಳು ನನ್ನ ಗುರುತಿಸ್ಬಿಟ್ಟು ಎಲ್ಲ ಪ್ರಶಸ್ತಿ ಸಮಾರಂಭದಲ್ಲೂ ಅಲ್ಲಿ ಪ್ರಧಾನವಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಕೊಡೋದು, ಮಾಡೋದು, ಮತ್ತು ಓಡಾಡೋದು, ಮತ್ತು ಆರ್ಟಿಸ್ಟ್ಗಳನ್ನ ಸಂಪರ್ಕ ಮಾಡಿ ಇದು ಮಾಡೋದು. ಆಮೇಲೆ ಒಂದು ಪುಸ್ತಕ ಬರೆಯೋದು ಅವ್ರ ಬಗ್ಗೆ, ಇದು ಪ್ರಶಸ್ತಿ ಇದ್ರ ಬಗ್ಗೆ. ಆ ಪುಸ್ತಕ ಬರೆಯೋಕ್ಕೆ ಕೂಡ ನಾನು ಸಮಿತಿ ಒಳಗೆ ಹಾಕ್ಕೊಂಡು ಬರವಣಿಗೆ ಕೆಲಸ ನನಗೆ. ಅವ್ರಿಗೆಲ್ಲ ಗೊತ್ತಾಗೋಯ್ತು ಬರವಣಿಗೆ ಬರುತ್ತೆ ಅಂತ. ಬರವಣಿಗೆ ಅಲ್ಲಿ ನಾನು ಪೂರ್ತಿ ನಾನು ಬರಿತಿದ್ದೆ. ಸುಮಾರು ಒಂದು 4-5 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದೆ. ಆಮೇಲೆ ಬೇರೆಯವರು ಮಾಡಿದ್ರು, ಒಂದು ಹಂತದವ್ರಿಗೂ ಎಲ್ಲ ಮಾಡಿದೆ. ಅದು ನಮ್ಮ ಪೀರಿಯಡಲ್ಲಿದ್ದವ್ರಿಗೆ ನಾನು ಗೊತ್ತು ನಾನು ಚೆನ್ನಾಗಿ ಏನು ಮಾಡಿದ್ದೀನಿ ಅಂತ. ಆಮೇಲೆ ಕಡೆಗೆ ಸ್ವಲ್ಪ ಬೇರೆ ಕಡೆ ಹೋಗಿ ಹೋದ್ಮೇಲೆ ಇನ್ಯಾರೋ ಬಂದು ಶೈನ್ ಆಗಿರ್ತಾರಲ್ಲ, ಅವ್ರುಗಳಿಗೆ ಗೊತ್ತಿರಲ್ಲ ನಾನೇನು ಮಾಡಿದ್ದೀನಿ ಕೆಲಸ ಅಂತ. ಅವ್ರಿಗೆ ಅದರಿಂದ ನಮ್ಮ ಇದನ್ನು ನಾನೇ ಹೇಳ್ಕೊಬೇಕು, ಯಾರಿಗೂ ಗೊತ್ತಾಗಲ್ಲ. ನಾನು ವಾರ್ತಾ ಇಲಾಖೆಯಲ್ಲಿ ಬರೆದಿರೋ ಅಷ್ಟು ಪುಸ್ತಕಗಳು ನಮ್ಮಲ್ಲಿ ಗೋಡೌನ್ ಇತ್ತು, ಅದರೊಳಗೆ ಬರೆದಿರೋ ಎಲ್ಲ ಅಂತ್ಯೋದಯ ಅನ್ನೋ ಒಂದು ಸ್ಕೀಮಿಂದ ಹಿಡಿದು ಎಲ್ಲನೂ ನಾನೇ ಬರೆದಿರೋದು. ನಮ್ಮ ಮಾರ್ಗದರ್ಶನ ನಮ್ಮ ಅಧಿಕಾರಿಗಳದು, ಅವರೆಲ್ಲ ನನಗೆ ಮಾಡಿದ್ರು. ಬೇಕಷ್ಟು ನಾನು ಬುಕ್ಸ್ ಬರೀತಿದ್ದೆ. ಡೈರೆಕ್ಟ್ರು ಕರೆಯೋರು ನನ್ನ, ಬಂದು ಹೀಗೀಗೆ ಮಾಡಬೇಕಮ್ಮ ಅನ್ನೋರು. ಆಮೇಲೆ 57 ಇಲಾಖೆ ಇತ್ತು. 57 ಇಲಾಖೆಯಲ್ಲೂ ಎಲ್ಲಿದೆ ಅಡ್ರೆಸ್ ಗೊತ್ತು, ಎಷ್ಟೊತ್ತಿಗೆ ಯಾರನ್ನು ಮೀಟ್ ಮಾಡಬೇಕು, ನನ್ನೇ ಕಳಿಸೋರು ವಿಷಯ ಸಂಗ್ರಹ ಮಾಡೋಕ್ಕೆಲ್ಲ. ನಾನೇ ಎಲ್ಲ ಕಡೆ ಹೋಗಿ, ನನಗೆ ಸುಭಾಷ್ ಭರಣಿಯವರು ಒಂದು ಸ್ಪೆಷಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ವಾರ್ತಾ ಇಲಾಖೆ ಒಳಗೆ, ನೀನು ರಿಸೋರ್ಸ್ ಪರ್ಸನ್ ಅಮ್ಮ ಅಂತ ಹೇಳಿ ಸ್ಪೆಷಲ್ ಕೊಟ್ಟಿದ್ದಾರೆ. ಈಗಿನವ್ರಿಗೆ ಗೊತ್ತಿರಲ್ಲ, ಈಗ ನಾನು ರಿಟೈರ್ಡ್ ಆಗಾಗಲೇ 10-12 ವರ್ಷದ ಮೇಲೆ ಆಗೋಯ್ತಲ್ಲ, ಅದರಿಂದ ಈಗ ಒಂದು ಅದೆಲ್ಲ ನನಗೆ ಎಂಕರೇಜ್ಮೆಂಟು. PS ರಾಮಾನುಜಮ್ ಅಂತೂ ಅವ್ರು ಹೇಳೋರು, ನಾನು ನಾನು ವಾರ್ತಾ ಇಲಾಖೆಗೆ ರಿಕ್ರೂಟ್ ಆಗಿ ಹೋದಾಗ ಅವ್ರು ನಮಗೆಲ್ಲ ಇಂಗ್ಲೀಷ್ ಟೆಸ್ಟ್ ತೊಗೊಂಡ್ರು. ಒಂದು ನಮ್ಗೆ ಅಲ್ಲಿ ಅವರೇ ತೊಗೊಂಡ್ರು, ನಾವೆಲ್ಲ ಬರೆದೆ. ಆಮೇಲೆ ತಕ್ಷಣ ಹೇಳಿದ್ರು, ಸಂಧ್ಯಾ ಶರ್ಮಾ ಸುಧಾದಲ್ಲಿ ಈ ಇಶ್ಯೂನಲ್ಲಿ ನಿಮ್ಮದು ಬಂದಿದೆ ಕವನ, ನಂದು ಬಂದಿದೆ ಅನ್ನೋರು. ನನಗೆ ತುಂಬ ಸಂತೋಷ ಆಗೋದು. ಒಬ್ಬ ಡೈರೆಕ್ಟ್ರು ಅವ್ರ ಜೊತೆಗೆ ನಂದು ಪಬ್ಲಿಷ್ ಆಗೋದು. ಅವರೆಲ್ಲ ಗುರುತಿಸೋರು, ತುಂಬ ಹೊಗಳೋ, ನಮ್ಮನ್ನು ಬೆಳೆಯೋಕ್ಕೆ ಸಹಾಯ ಮಾಡೋರು. ಆದ್ದರಿಂದ ಆಮೇಲೆ ಕಾಲಘಟ್ಟದಲ್ಲಿ ಬೇರೆ ಏನೋ ಹಂತಗಳು ಬದಲಾಯಿತು. ಅಂತೂ ನನಗೆ ವಾರ್ತಾ ಇಲಾಖೆಯಿಂದ ಒಳ್ಳೆ
ಬೆಳವಣಿಗೆಗೆ ಸಹಾಯ ಆಯಿತು. ನಾನು ಅದರಿಂದ ಬೆಳೆದಿದ್ದೀನಿ. ಯಾಕೆ ಅನುಭವ ಪಡ್ಕೊಂಡಿದ್ದೀನಿ, ಅದನ್ನು ಸಂಪರ್ಕ ಪಡ್ಕೊಂಡಿದ್ದೀನಿ. ಜನಗಳ ಸಂಪರ್ಕ, ಅನುಭವ, ಮಾಡೋ ರೀತಿ ಹೇಗೆ, ಕೆಲಸ, ಪ್ರತಿಯೊಂದು ದಾರಿಗಳನ್ನ ಕಂಡುಕೊಂಡಿದ್ದೀನಿ. ಅದರಿಂದ ನಾನು ನನ್ನ ಅನ್ನ ಕೊಟ್ಟಂಥ ಇಲಾಖೆಗೆ, ವಾರ್ತಾ ಇಲಾಖೆಗೆ ತುಂಬ ಚಿರಋಣಿಯಾಗಿದ್ದೀನಿ. ಅನೇಕ ನನ್ನ ಸಹೋದ್ಯೋಗಿಗಳು ಕೂಡ ನಾನು ನೆನಪಿಸ್ಕೋತಾ ಇರ್ತೀನಿ. ಒಂದು ಸ್ಮಾಲ್ ಡಿವಿಯೇಷನ್, ನಿಮ್ಮ ಪರ್ಸನಲ್ ಲೈಫಿಗೆ ಹೋಗೋಣ. ಕೇಳಿ. ನಿಮ್ಮ ಮದುವೆ ಆಗಿದ್ದು ಯಾವಾಗ? ನಿಮ್ಮ ಹಸ್ಬೆಂಡ್ ಹೆಸರು? ನನಗೆ 77ನೇ ಇಸ್ವಿ ಒಳಗೆ ಮದುವೆ ಆಯಿತು. ಅದೇ ಓಕೆ. ನಾನು ಆನರ್ಸು MA ಆಯ್ತಲ್ಲ, ಹಾ. MA ಆದಮೇಲೆ ಪ್ರಜಾಮತಕ್ಕೆ ಸೇರಿಕೊಂಡೆ. ಫಸ್ಟು 76ನೇ ಇಸ್ವಿ ಒಳಗೆ ಪ್ರಜಾಮತಕ್ಕೆ ಸೇರಿಕೊಂಡೆ. ಪ್ರಜಾಮತದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆವಾಗಲೇ ನಂಗೆ ಮದುವೆ. ಅಂದರೆ ಇವರು ನಮ್ಮನೆಯವರು ನಾಟಕಗಳೆಲ್ಲ ಮಾಡೋರು. ಓಕೆ. ನನಗೂ ನಾಟಕಗಳು ತುಂಬ ಆಸಕ್ತಿ ಇತ್ತಲ್ಲ. ನೀವು ಕೇಳಿರ್ಬೋದು, ಹಳೆ ಭಾರ್ಗವಿ ನಾರಾಯಣವ್ರ ಜೊತೆ, ದಾನಿಯವ್ರ ಜೊತೆ ಎಲ್ಲ ನಾನು ನಾಟಕ ಮಾಡ್ತಾ ಇದ್ದೆ. ಸೊ ಅವಾಗ ನಾಟಕದಲ್ಲೇ ಅವರ ಪರಿಚಯ ಆಯಿತು. ಆಮೇಲೆ ಏನೋ ಋಣಾನುಬಂಧ ಇತ್ತೋ ಏನು ಕಥೆ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಯಲ್ಲಿ ಮನೆಯವರೇ ಮದುವೆ ಗೊತ್ತು ಮಾಡಿ ಮದುವೆ ಮಾಡಿದ್ರು 77ನೇ ಇಸ್ವಿ ಒಳಗೆ. ಆ ನಾಟಕನ ನಾನು ಬಿಡಲಿಲ್ಲ. ನಾಟಕದ ಹೇಗಿದ್ರು ನನ್ನ ಸಂಗಾತಿ ನಾಟಕದಲ್ಲಿ ಇದ್ರಿಂದ, ಅವ್ರ 19 ವರ್ಷದ ಹುಡುಗ, ಅವರ ಆನೇಕಲ್ಲಲ್ಲಿ ಓದಿದ್ದು. 19 ವರ್ಷದ ಹುಡುಗ ಈ ವಿಜಯ ಕಾಲೇಜಲ್ಲಿ ಅವರು BSc ಫಸ್ಟು ಇಲ್ಲಿ ಓದಿದ್ದು. ಆವಾಗ ಇದು ನಮ್ಮ ಸುಯೋಧನ ನಾಟಕನ ಇವತ್ತು 150 ಶೋ ಆಗಿ ಇಡೀ ಕರ್ನಾಟಕ ಎಲ್ಲ ಕಡೆ ಫೇಮಸ್ಸು. ಸುಯೋಧನ ಅಂದರೆ SV ಕೃಷ್ಣ ಶರ್ಮಾ ಅಂತಲೇ ಹೆಸರು ಹೇಳ್ತಾರೆ. ವೆರಿ ಪವರ್ಫುಲ್ ಡ್ರಾಮಾ. ಆಮೇಲೆ ಅಷ್ಟೊತ್ತಿಗೆ ನಮ್ದು ಆಯ್ತಲ್ಲ 77ರಲ್ಲಿ ಮದುವೆ. ಅವರು ಅದಕ್ಕೆ ಮುಂಚೆ ಏನೋ ಒಂದು ಸ್ಟೇಜ್ ಕ್ಲಬ್ ಅಂತ ಇಟ್ಕೊಂಡು ಒಂದು ತಂಡ ಇಟ್ಕೊಂಡು ಮಾಡ್ತಾ ಇದ್ರಂತೆ. ಆವಾಗ ನನ್ನ ಮದುವೆ ಆದಮೇಲೆ ನಾನು ಭಾಳ ಕೆಲಸ ಮಾಡೋದ್ರಿಂದ ನನ್ನ ಜೊತೆಲೆಲ್ಲ ಇರೋರು, ಅಯ್ಯೋ ಮೇಡಮ್ ಇಷ್ಟು ಮಾಡ್ತಿದ್ದಾರೆ, ಸಂಧ್ಯಾ ಕಲಾವಿದರು ಒಂದು ಚೇಂಜ್ ಮಾಡಿದ್ರು. ಸೊ 77ರಿಂದ ಸಂಧ್ಯಾ ಕಲಾವಿದರು ಮಾಡಿ 49 ವರ್ಷ ಸಕ್ಸಸ್ಫುಲ್ಲಾಗಿ ನಡೆಸಿದ್ದೀವಿ. ಒಂದೊಂದು 150-200 ಶೋ ಮಾಡಿದ್ದೀವಿ. ಆಲ್ ಇಂಡಿಯಾ ರೇಡಿಯೋಲಿ 106 ಮಾಡಿದ್ದೀವಿ, ಶೋಗಳು ಕೊಟ್ಟಿದ್ದೀವಿ. ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ ಎಲ್ಲ ಕಡೆ ನಾನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ನಾವಿಬ್ರು. ಇವರು ನಾಟಕ ಬರೀತಾರೆ, ಡೈರೆಕ್ಟ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಓಕೆ, 3 ಮಾಡ್ತಾರೆ. ಅವರು ಇಸ್ರೇಲಿ ಸೀನಿಯರ್ ಸೈಂಟಿಸ್ಟು. ವೆರಿ ನೈಸ್. ಎಲ್ಲ ಆರ್ಯಭಟ, ಭಾಸ್ಕರ ಎಲ್ಲ ಜರ್ನಿಲಿ ಪೂರ್ತಿ ಅವರ ಪಾತ್ರ ಇದೆ. ಅವರು ಕ್ವಾಲಿಟಿ ಅಶ್ಯೂರೆನ್ಸ್ ಹೆಡ್ ಆಗಿದ್ರು. ಸೊ ಅವರು ಕೂಡ ಅಲ್ಲೂ ಕೂಡ ಕನ್ನಡ ಸಂಘದಲ್ಲಿ ರಿಟೈರ್ಡ್ ಆದರೂ ಬಿಡಲ್ಲ ಅವ್ರನ್ನ. ಅಲ್ಲಿ ಕರೆದು ಯಾವ ನಾಟಕ ಮಾಡಿಸ್ಬೇಕು ಈ ಸಲ, ಯಾವ್ದು ಇದು ಮಾಡಬೇಕು ಅಂತ ಇವ್ರನ್ನ ಕೇಳ್ತಿದ್ರು. ಈಗ ಬೇಡ್ರಪ್ಪ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟರು. ಹಂಗೆ ಅವ್ರಿಗೂ ಕೂಡ ತುಂಬ ನಾಟಕಗಳದ್ದು ನಂಟಿದೆ ಅವ್ರಿಗೆ. ಸೊ ನಾನು ಅವ್ರ ನಾಟಕಕ್ಕೆ ಅವ್ರ ಜೊತೆ ಒಂದು ಸಾಂಗತ್ಯ ಕೊಟ್ಟು ನಾವಿಬ್ಬರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಾಟಕಗಳು ಮಾಡಿದ್ದೀವಿ. ಯಾಕೆ ಮ್ಯಾಮ್ ಸಂಧ್ಯಾ ಕಲಾವಿದರನ್ನ ನೀವು ಇವಾಗ ಏನು 49 ವರ್ಷ ಆಯಿತು. ಇವಾಗ ತುಂಬ ಕಷ್ಟ, ನಾಟಕ ಸಂಸ್ಥೆ ನಡೆಸೋದು ಭಾಳ ಕಷ್ಟ. ಮೊದಲೆಲ್ಲ ಹವ್ಯಾಸಕ್ಕಾಗಿ, ಈಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹಗಲು ರಾತ್ರಿ ಮನೆ ಬಿಟ್ಟು ಹೊಟ್ಟೋಗ್ತಾ ಇದ್ವಿ. ರಾತ್ರಿ 11 ಗಂಟೆ ಆದರೂ ಪ್ರಾಕ್ಟೀಸ್ ಮಾಡ್ತೀವಿ. ಇವತ್ತೇನು ಗೊತ್ತಾ, ಎಲ್ಲ IT BT ಕ್ಷೇತ್ರಗಳಲ್ಲಿರೋರು, ಆಮೇಲೆ ಬೇರೆ ಬೇರೆ ಕೆಲಸದಲ್ಲಿರೋರೇ ನಮ್ಮಲ್ಲಿ ಇವಾಗೆಲ್ಲ ಮಾಡ್ತಾ ಇದ್ದಿದ್ದು. ಅವ್ರಿಗೆ ರಜೆಗಳಿಲ್ಲ. ಶನಿವಾರ ಭಾನುವಾರ ಅವ್ರನ್ನ ಸೇರಿಸ್ಕೊಂಡು ನಮ್ಮನೆ ಮಾಡಿ ಮೇಲೆ ಪೆಂಟ್ ಹೌಸಲ್ಲಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ನಮ್ಮನೆಯವರು ಗಂಟೆಗಟ್ಟಲೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಫಸ್ಟು ಅವ್ರಿಗೆ ನಾಲ್ಗೆ ಶುದ್ಧ ಮಾಡಬೇಕು. ಅದು ಭಾಳ ದೊಡ್ಡ ಕೆಲಸ. ಒಬ್ಬೊಬ್ರಿಗೂ 400 ಅವರ್. ಅವರು ನಮ್ಮ ಸುಯೋಧನ ಮಾಡಿದವರು ಒಬ್ರು ಹೇಳಿದ್ರು, 400 ಚಿಲ್ಲರೆ ಅವರ್ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀನಿ ಅಂತ. ಅಷ್ಟು ಕೂತ್ಕೊಂಡು ಏರಿಳಿತಗಳು ಮತ್ತು ಸ್ಫುಟವಾಗಿ, ಸ್ಪಷ್ಟವಾಗಿ, ಸ್ವಚ್ಛವಾಗಿ ಮಾತಾಡೋದನ್ನು, ಎಲ್ಲೆಲ್ಲಿ ಇಂಟೋನೇಷನ್ಸ್ ಕೊಡಬೇಕು, ಎಲ್ಲೆಲ್ಲಿ ಸೈಲೆನ್ಸ್ ಆಗಬೇಕು, ಪ್ರತಿಯೊಂದು ನಾಟಕದ ಒಂದು ರಸಗ್ರಹಣ. ಅವರು ಸ್ಕೂಲ್ ಮಾಡಲಿಲ್ಲ, ಏನು ಸ್ಕೂಲ್ ಮಾಡಲಿಲ್ಲ, ಅವರೇನು ಫೀಸ್ ತೊಗೊಳ್ಳಿಲ್ಲ, ಏನಿಲ್ಲ. ನಮ್ಮ ತಂಡಕ್ಕೆ ಇದೆಲ್ಲ ಪಾಠ ಮಾಡೋರು. ಯಾಕೆಂದ್ರೆ ನಮ್ಮ ತಂಡದಲ್ಲಿರೋರು ಇವತ್ತಿಗೂ ಹೇಳ್ತಾರೆ, ಗುರುಗಳೇ ನಿಮ್ಮನ್ನು ನಾವು ಮರೆಯೋಕ್ಕಾಗಲ್ಲ ಅಂತ. ಹಾಗೆ ಮಾಡ್ತಾ ಇದ್ವಿ ನಾವು. ಆಮೇಲೆ ಈ ಕರೋನಾ ಬಂತಲ್ಲ, ಆವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆ ನನಗೂ ಅವ್ರಿಗೂ ಆಯಿತು. ಆಮೇಲೆ ಹೊರಗಡೆ ಇವ್ರನ್ನೆಲ್ಲ ಹಿಡ್ಕೊಂಡು ನಾವು ಶೋಗೆ ಮಾತ್ರ ಬರ್ತಾರೆ, ಬೇರೆ ಯಾವ ಕೆಲಸಕ್ಕೂ ಅವ್ರು ಬರೋಕ್ಕಾಗಲ್ಲ. ಅವ್ರಿಗೆ ಪಾಪ ಅವ್ರಿರೋ ಕೆಲಸ ಅಂಥದ್ದು. ಎಲ್ಲದಕ್ಕೂ ನಾನೇ ತಲೆ ಕೊಡಬೇಕು. ಥಿಯೇಟ್ರ್ ಬುಕ್ ಮಾಡೋದ್ರಿಂದ ಹಿಡಿದು, ಟಿಕೆಟ್ ಇದು ಮಾಡೋದ್ರಿಂದ ಹಿಡಿದು ಎಲ್ಲರನ್ನೂ ಗೊತ್ತು ಮಾಡಬೇಕು. ಯಾರೋ ಒಬ್ಳು ಕೈ ಕೊಟ್ಬಿಟ್ರೆ ಆ್ಯಕ್ಟ್ರಸ್ಸು, ಅವ್ರನ್ನ ನಾವು ರೀಪ್ಲೇಸ್ ಮಾಡ್ಬೇಕಾದ್ರೆ ಎಷ್ಟು ಕಡೆ ಹುಡುಕ್ಬೇಕು. ಹೀಗೆ ನಮ್ಮ ನಾಟಕಕ್ಕೇನೆ ಪೌಲಸ್ತ್ಯನ ಪ್ರಣಯಿಕತೆ ಅಂತ, ನಮ್ಮ ರಾವಣನ ಬಗ್ಗೆ ಇವರೇ ಬರೆದಿರೋದು, ನಮ್ಮ ಮನೆಯವರೇ ಬರೆದಿರೋದು ಪೌಲಸ್ತ್ಯನ ಪ್ರಣಯಿಕತೆ ನಾಟಕ. 7 ಅವರ್ 8 ಅವರ್ ಬರೆದಿದ್ದೀನಿ, ಇವಾಗ 2 ಅವರ್ಗೆ ಇಳಿಸಿದ್ದೀವಿ. ಈ ರಾವಣನ ರೋಲ್ ಇವರೇ ಮಾಡೋದು. ಇದನ್ನ ರೀಪ್ಲೇಸ್ ಮಾಡೋಕ್ಕೆ ಯಾರೂ ಆಗಿಲ್ಲ ನೋಡಿ. ನಾವು ಹೇಳ್ತಾ ಇದ್ದೀವಿ ಮಾಡಿ ಮಾಡಿ ಪೌಲಸ್ತ್ಯ ನಿಲ್ಲಿಸಿದಾರಲ್ಲ ಅಂತ. ಆ ಪೌಲಸ್ತ್ಯನ ರಾವಣನ್ ಮಾತಾಡೋದು ಇವರು 80 ಪೇಜ್ ಮಾತಾಡಬೇಕು. ಅವರು ಮತ್ತೆ ಅಭಿನಯ ನವರಸಗಳನ್ನು ತೋರಿಸ್ಬೇಕು. ಭಾಳ ಚೆನ್ನಾಗಿ ಮಾಡೋರು.
ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ಲ, ಅದಕ್ಕೋಸ್ಕರ ನಾವು ಇನ್ನೆಷ್ಟು ವರ್ಷ ಅಂತ ನಡೆಸೋದು, ಕರೆಕ್ಟ್. ಎಲ್ಲೋ ನಿಲ್ಲಿಸ್ಬೇಕಲ್ಲ. ಅದಕ್ಕೆ ನಮ್ಮ ಹುಡುಗರು ಕೇಳಿದ್ರು, ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ, ಸುಯೋಧನ ನಾಟಕ ನಾವು ಮಾಡ್ತೀವಿ, ಹೇಗಿದ್ರು ನೀವು ಡೈರೆಕ್ಷನ್ ಮಾಡಿಬಿಟ್ಟಿದ್ದೀರಲ್ಲ, ಮೌಲ್ಡ್ ಮಾಡಿಬಿಟ್ಟಿದ್ದೀರಾ, ನಾವು ಮಾಡ್ತೀವಿ ನೀವು ಅಂತಂದ್ರು. ಆಯಿತು, 49 ವರ್ಷ, ಇನ್ನೊಂದು ವರ್ಷ ಮಾಡಬೇಕಿತ್ತು, ಇನ್ನು ನಮ್ಗೇನೋ ಸುಸ್ತಾಗೋಯ್ತು. ಆಮೇಲೆ ಸಾಕು ಅಂತ ಬಿಟ್ವಿ. ಅವರು ಈಗ 1ನೇ ಶೋ ಮಾಡಿದ್ರು ಲಾಸ್ಟ್ ಮಂತು ಸೇವಾ ಸದನದಲ್ಲಿ. ನಮ್ಮ ಹುಡುಗರುಗಳೇ ಎಲ್ಲ ನೆಕ್ಸ್ಟ್ ಶೋ ಮಾಡಿದ್ರು. ನೀವು ನಾಟಕಗಳ ವಿಮರ್ಶೆನ ಬರೀತಾ ಇದ್ರಿ ಅಂತ ಹೇಳಿದ್ರಿ. ಈ ನೃತ್ಯದ ವಿಮರ್ಶೆನ ನೀವು ಒಬ್ಬ ಡಾನ್ಸರ್ ಆಗಿ ಒಂದು ಕ್ರಿಟಿಕ್ ಆಗಿ ಅದನ್ನ ಬರೆಯೋದು ಯಾವ ತರ, ಹೇಗ್ ಬಂತು ನಿಮ್ಗೆ ಡಾನ್ಸ್ ಕ್ರಿಟಿಕ್ ಆಗ್ಬೇಕು ಅಂತ? ಬರಿತಾ ಇದ್ದೆ. ಆಮೇಲೆ ನಮ್ಮ ಜ್ಯೋತಿ ಪಟ್ಟಾಭಿರಾಮ್ ಡ್ಯಾನ್ಸರು, ನಿಮ್ಗೆ ಗೊತ್ತಿರಬೇಕು, ರಾಜ್ಯ ಪ್ರಶಸ್ತಿ ವಿಜೇತೆ. ಅವ್ರ ಗಂಡ ನಾನು ವ್ಯಾಲಿ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ವಿ. ನಾನು ಹೇಳಿದೆ ಅಲ್ಲ ವ್ಯಾಲಿ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ಅಲ್ಲಿನೂ ಬಹಳ ಕಲಿತೆ ನಾನು ವ್ಯಾಲಿ ಸ್ಕೂಲ್ನಲ್ಲಿ. ಅಲ್ಲೇ ಇದ್ದು 2 ದಿನ ಅಲ್ಲೇ ಇರಬೇಕಾಯ್ತು, ಟೀಚರ್ಸು ಅಲ್ಲೇ ಇದ್ದು ಕಲಿತೆ. ಆವಾಗ ಪಟ್ಟಾಭಿರಾಮ್ ಅವರು ಯೋಗಾಚಾರ್ಯ, ಅವರು ಹೆಂಡತಿನೇ ಇವರು ಜ್ಯೋತಿ ಪಟ್ಟಾಭಿರಾಮು. ಅವ್ರಿಗೆ ನನ್ನ ವಿಷಯ ಎಲ್ಲ ಗೊತ್ತಿತ್ತು, ನಾನು ಡ್ಯಾನ್ಸ್ ಕಲ್ತಿರೋದು ಎಲ್ಲ ಗೊತ್ತು. ಅವರು ಹೇಳಿದ್ರು, ಅಲ್ಲ ನಿಮ್ಗೆ ಇಷ್ಟು ಒಳ್ಳೆ ಲ್ಯಾಂಗ್ವೇಜ್ ಇದೆ, ನೀವು ಇಷ್ಟು ಬರವಣಿಗೆ ಇದೆ, ಕಲ್ಪನೆ ಇದೆ, ನಿಮಗೂ ಡ್ಯಾನ್ಸ್ ಬಗ್ಗೆ ಐಡಿಯಾ ಇದೆ. ಏನೇ ಐಡಿಯಾ ಅಂದರೆ ನನಗೇನು ಪಾರಿಭಾಷಿಕ ಶಬ್ದಗಳು ಅದೆಲ್ಲ ಏನು ಗೊತ್ತಿರಲಿಲ್ಲ. ಏನು ಅಂದರೆ ಅನುಭವಿಸೋ ಅಂಥ ಒಂದು ರಸಾನುಭವ ಪಡೆಯುವಂಥ ಒಂದು ರಸಿಕತೆ ಇತ್ತು. ಅದಕ್ಕೆ ಹೇಳಿದ್ರು, ಅವ್ರದ್ದೇ ಡ್ಯಾನ್ಸ್ ಫಸ್ಟು ನೋಡಿ ಬರದೆ, ಆಮೇಲೆ ಬರ್ದೋಳು ಅವ್ರಿಗೇನು ತೋರಿಸ್ಲಿಲ್ಲ, ನೋಡೋಣ ಅಂತ ಕಳಿಸ್ಬಿಟ್ಟೆ ಅದಕ್ಕೆ ಪ್ರಜಾವಣಿಗೆ. ಅವರು ತುಂಬ ನಿಜವಾಗ್ಲೂ ಎಂಕರೇಜ್ಮೆಂಟ್ ತುಂಬ ಚೆನ್ನಾಗಿದೆ ಅಂದರು. ಅದಾದ್ಮೇಲೆ ಸತತವಾಗಿ ಬೇಕಷ್ಟು ಹಾಕಿದ್ರು, ನಂದು ಅದ್ರೊಳಗೆ ಬಂತು. ಆಮೇಲೆ ನಾ ಹೇಳಿದ್ನಲ್ಲ, ಇದರೊಳಗೆ ಸಂಯುಕ್ತ ಕರ್ನಾಟಕದಲ್ಲೂ ಕೂಡ 1 ವರ್ಷ 2 ವರ್ಷ ಬರೆದೆ, ಮತ್ತು ವಿಜಯವಾಣಿಲೂ ಬರೆದೆ, ಆಮೇಲೆ ಇಲ್ಲಿ 9 ವರ್ಷ ಬರೆದೆ ವಿಜಯ ಕರ್ನಾಟಕದಲ್ಲಿ ಸಾಕಷ್ಟು. ಇದ್ರ ಮಧ್ಯೆ ತುಂಬ ಜನದ ಇಂಟರ್ವ್ಯೂ ಮಾಡಿ ಪುಸ್ತಕಗಳು ಎಷ್ಟೊಂದು ತಂದಿದ್ದೀನಿ. 450-500 ಪುಟದ್ದು ನೃತ್ಯಲೋಕ ಅಂತ ಒಂದು ಪುಸ್ತಕ ತಂದಿದ್ದೀನಿ. ಅದರಲ್ಲಿ ವಸುಂಧರಾಧರ ಸ್ವಾಮಿಯಿಂದ ಹಿಡಿದು ರೇವತಿ ನರಸಿಂಹನ್ನು, ರಾಧಾ ಶ್ರೀಧರು, ಎಲ್ಲರದು ಹಿರಿಯರಿಂದ ಪುಟಾಣಿ ಕಲಾವಿದೆಯವರೆಗೂ ಅದನ್ನು ಮಂಗಳ ಪತ್ರಿಕೆ ಒಳಗೆ 2.5 ವರ್ಷ ಸತತವಾಗಿ ಪ್ರತಿ ವಾರ ನಂದೊಂದು ಲೇಖನ ಅಂಕಣ ಇತ್ತು ನಂದು. ಅದನ್ನೆಲ್ಲ ಬರೆದು ಒಂದು ನೃತ್ಯ ಲೋಕ ಪುಸ್ತಕ ಮಾಡಿದೆ. ಅದಲ್ಲದೆ ನೃತ್ಯ ವಿಮರ್ಶೆಗಳನ್ನ 4 ಪುಸ್ತಕ ಬಂತು. ಈ ವರ್ಷವೂ ಒಂದು ಬಂದಿದೆ. ಶ್ರೀನಿವಾಸ್ ಪ್ರಭು ನನ್ನ ಕ್ಲಾಸ್ಮೇಟು, ನಾನು ಅವ್ರು MA ಒಟ್ಟಿಗೆ ಓದಿದ್ದು. ಅವ್ರಿಗೆ ನಮ್ಮ ಯಜಮಾನ್ರಿಗೆ ತುಂಬ ಗಳಸೆ ಕಂಠಸೆ. ಯಾಕೆ ಅಂದರೆ ಅವ್ರ ಹತ್ರ ಎಲ್ಲ ದೂರದರ್ಶನ್ಗೆ ಈಗ ಅಜಿತನ ಸಾಹಸಗಳು ಅಂತ ಬಂತು. ಹೌದು ನೋಡಿದ್ರಾ, ಅದೆಲ್ಲ ನಾನು ಶರ್ಲಾಕ್ ಹೋಮ್ಸ್ ಇಟ್ಕೊಂಡು ಕತೆ ನಾನು ಬರೆದಿರೋದು, ಅವರು ಚಿತ್ರಕಥೆ ಸಂಭಾಷಣೆ ಎಲ್ಲ ಅವ್ರು ಬರೆದಿರೋದು. ಆಮೇಲೆ ಆ್ಯಕ್ಟು ಮಾಡಿದ್ದಾರೆ ಎಲ್ಲ. ಪ್ರಭು ಅವರು ನಮಗೆ ಭಾಳ ಎಂಕರೇಜ್ ಮಾಡಿದ್ದಾರೆ. ಅವರು ನಮ್ಮ ಇವ್ರ ಕೈಲಿ ಯಾವಾಗಲೂ ಬೆಳಗ್ಗೆನೇ ಬಂದ್ಬಿಡೋರು ಇವ್ರ ಹತ್ರ ಬಂದು. ನಾನು ಕ್ಲಾಸ್ಮೇಟ್ ಅಷ್ಟೇ, ಅದರ ಸ್ನೇಹಿತರು ಅವರೇ ತುಂಬ. ಅವ್ರ ಹತ್ರ ಶರ್ಮಾಜಿ ನೀವು ಬರ್ಕೊಡ್ಬೇಕು, ನೀವು ಬರೆದ್ರೆ ನನಗೆ ತೃಪ್ತಿ ಅನ್ನೋರು. ನೋಡಿ ಅಷ್ಟು ಪಾಪ ಅವರು ಬರ್ಸಿ ಎಂಕರೇಜ್ ಮಾಡಿದ್ರು. ಆಮೇಲೆ ಅವರು ಡಿಟೆಕ್ಟಿವ್ ಧನುಷ್ ಅಂತ ಒಂದು 100 ಎಪಿಸೋಡ್ ಮಾಡಿದ್ರು ZTV ಶುರು ಆದ ದಿನದಿಂದ. ಅದಕ್ಕೂ ಕೂಡ ಇವ್ರನ್ನ ಬಳಸ್ಕೊಂಡು ಬರ್ಸಿದ್ರು. ಇವರು ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಸಿನಿಮಾಗೂ ಎಷ್ಟೋ ಬರ್ಕೊಟ್ಟಿದ್ದಾರೆ, ಆದರೆ ಇವ್ರ ಹೆಸರೇ ಹಾಕಿಲ್ಲ, ಹಂಗಾಗ್ಬಿಟ್ಟಿದೆ. ಆ ಥರ ನನಗೂ ಅನ್ಯಾಯ ಆಗಿದೆ. ಇವತ್ತು ಹೇಳ್ತೀನಿ ನಾನು, ತುಂಬ ಅನ್ಯಾಯಗಳಾಗಿದೆ ನನಗೆ. ಅಲ್ಲ, ನಂದು ಸಣ್ಣ ಕಥೆಗಳು ಬೇಕಷ್ಟು ಸೀರಿಯಲ್ ಮಾಡಿದ್ದಾರೆ. ರಾಗಾಭರಣ ಅವ್ರು ಮಾಡಿದ್ದಾರೆ, B ಸುರೇಶ್ ಅವ್ರು ಮಾಡಿದ್ದಾರೆ, ಸೀರೀಸು ಮಾಡಿದ್ದಾರೆ. ಆಮೇಲೆ ಪುಟ್ಟಣ್ಣ ಕಣಗಾಲ್ ಅವರ ಅಣ್ಣನ ಮಗ, ಪ್ರಭಾಕರ್ ಶಾಸ್ತ್ರಿ ಮಗ ಪುರುಷೋತ್ತಮ್ ಕಣಗಾಲ್, ಅವನು ನಾನು ಕ್ಲಾಸ್ಮೇಟು. PUC ಇಂದ ಹಿಡಿದು MA ಅವ್ರಿಗೂ ಕ್ಲಾಸ್ಮೇಟ್ಸು. ಮುಂದಿನ ಬೀದಿಲೇ ಇದ್ದಿದ್ದು, ನಾವು ಹೋಗೋ ಬರೋ ಸ್ನೇಹಿತರು. ಸೊ ಪುಟ್ಟಣ್ಣ ಅವರು ಶಾಂತಲೆ ಬಗ್ಗೆ ಮಂಜು ಭಾರ್ಗವಿಗೋಸ್ಕರ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡಿದ್ರು. ಆವಾಗ ಮಂಜು ಭಾರ್ಗವಿ ಪ್ರೊಡ್ಯೂಸರು, ಅವರೇನೇ ಶಾಂತಲೆ, ಪುಟ್ಟಣ್ಣ ಅವರು ನಿರ್ದೇಶಕರು ಅಂತ. ಅವ್ರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ, ನನಗೇನು ಪ್ರತ್ಯಕ್ಷವಾಗಿ ಗೊತ್ತಿಲ್ಲ, ಅವ್ರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ನಾವು ಫಸ್ಟು ತರಾಸು ಹತ್ರ ಹೋದ್ವಮ್ಮ. ತರಾಸು ಅವ್ರಿಗೆ ಹಣ ಕೊಟ್ಟು ಬರ್ಸಿದ್ವಿ. ಸ್ಕ್ರೀನ್ ಪ್ಲೇ ಬರ್ಕೊಟ್ರು, ಸ್ಕ್ರಿಪ್ಟು ಬರ್ಕೊಟ್ರೆ ನಾನು ಅವರು ಓದೋ ನಮ್ಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಕಡೆಯಲ್ಲಿ ಶಾಂತಲನ ಸೆಬಟೈಜ್ ಮಾಡಬೇಕು ಅಂತ ತೆಪ್ಪದಲ್ಲಿ ಅವಳು ದೋಣಿ ಉತ್ಸವ ಆಗ್ತಾ ಇದ್ದಾಗ ಅವಳು ಅಲ್ಲಿ ಬಾಂಬ್ ಫಿಕ್ಸ್ ಮಾಡಿ ಉಡಾಯಿಸ್ಬೇಕು ಅಂತ ನೋಡಿ ಎಲ್ಲ ಮಾಡಿದ್ರು ಅಂತ ಹಾಕಿದ್ರು. ಇದು ಹಿಸ್ಟಾರಿಕಲಿ ನಮ್ಗೆ ಯಾಕೋ ಅದು ಒಪ್ಪಿಗೆ ಆಗಲಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಇಟ್ಕೊಂಡ್ಬಿಟ್ವಿ ನಮ್ಮ ಸ್ಕ್ರಿಪ್ಟು, ಇನ್ನು ಬೇಡ ಅಂತ. ಅವಾಗ ಏನು ಮಾಡಿದ್ವಿ, ನಾವು ಇವ್ರ ಹತ್ರ ಸೂರ್ಯನಾಥ್ ಕಾಮತ್ ಹತ್ರ ಹೋದ್ವಿ. ಸೂರ್ಯನಾಥ್ ಕಾಮತ್ ಹತ್ರ ಹೋಗಿ, ನೋಡಿ ನಂಗೆ ಶಾಂತಲೆ ಬಗ್ಗೆ ಒಳ್ಳೆ ಚೆನ್ನಾಗಿ ಬರ್ಕೊಡೋರು, ಸ್ಕ್ರಿಪ್ಟು ಚೆನ್ನಾಗಿ ತಿಳ್ಕೊಂಡಿರೋರು ಬೇಕು ಅಂತ. ಆವಾಗ ಅವ್ರು ಹೇಳಿದ್ರಂತೆ, ಶಾಂತಲೆಯನ್ನು ಕುರಿತ ಶಾಸನಗಳು ನಮ್ಮ ವೈಕೆ ಸಂಧ್ಯಾ ವರದಿಯಾಳಲ್ಲ, ಅವಳು ಕಾಲೇಜಲ್ಲಿ ಇದ್ದಾಗ ಸೆಮಿನಾರ್ ಪ್ರಬಂಧ ಅವಳದು ತುಂಬ ಚೆನ್ನಾಗಿ ನೋಡಿ. ಅವರೆಲ್ಲಿ ನಾನೆಲ್ಲಿ,
ಅವ್ರು ಯಾವುದೋ ಬೇರೆ ಇಲಾಖೆಯಲ್ಲಿ ಹೆಡ್ಡು, ಆಯಿತಾ? ಅವ್ರು ನಂದು ತಿಳ್ಕೊಂಡಿದ್ದಾರೆ. ಅವ್ರು ಹೇಳಿದ್ರಂತೆ, ನೋಡಿ ಅವಳು ಕತೆಗಾರ್ತಿನೋ, ಅದರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಬರೀ ಶಾಸನಗಳು ಬರ್ದಿಯಾಳೆ ಜೊತೆಗೆ ಅದನ್ನು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಅವರು ನಕ್ಕದ್ರಂತೆ, ಅಯ್ಯೋ ನೋಡಿ ಕಂಕಳಲ್ಲಿ ಅದೇನು ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ. ನಮ್ಗೆ ಸಂಧ್ಯಾ ಚಿಕ್ಕ ಹುಡುಗಿಯಿಂದ ಗೊತ್ತು, ನಂಗೆ ಅವಳು ಇದೆಲ್ಲ ಮಾಡಿರೋದು ಗೊತ್ತಿಲ್ಲ ಅಂತ ಹೇಳಿ ಸೀದಾ ಪುಟ್ಟಣ್ಣ ಬಂದ್ಬಿಟ್ರು ನಮ್ಮ ಮನೆಗೆ. ಎಲ್ಲ ಪ್ರಕಾಶಕರ ಕೈ ಸುಟ್ಕೊಂಡಿದ್ದಾರೆ, ನಾನು ಸುಟ್ಕೊಂಡಿಲ್ಲ. ನಾನು ಮಾಡಿರೋ ಪುಸ್ತಕಗಳೆಲ್ಲ ನನ್ನ ಎಲ್ಲ ಕಾದಂಬರಿಗಳು, ಸಣ್ಣ ಕತೆ, ನಮ್ಮ ಯಜಮಾನ್ರ ನಾಟಕ, ಅದಲ್ಲದೆ ಕೆಲವು ಕೃಷಿದು, ಆಮೇಲೆ ಷೇರುಪೇಟೆದು ಎಲ್ಲ ಪುಸ್ತಕ ಪಬ್ಲಿಷ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಪ್ರಕಾಶನ ನಾಲೆಡ್ಜ್, ನಾನು ಜರ್ನಲಿಸ್ಟ್ ಆಗಿ ಮಾಡಿದ್ದೆಲ್ಲ ಕೆಲಸ.